ನಾವು ದೇವರ ವಾಕ್ಯವನ್ನ ಸ್ವಲ್ಪ ಕಾಲ ನಾವು ಧ್ಯಾನಿಸ್ಕೋಣ. ತೆಗಿರಿ, ನಮಗೆ ಗೊತ್ತಿರುವ ವಾಕ್ಯವನ್ನು ಧ್ಯಾನಿಸ್ಕೋಣ. ಯೆಶಾಯನ ಗ್ರಂಥ 45ನೇ ಅಧ್ಯಾಯ 1-3 ವಚನವರೆಗೆ ಒಂದು 40 ನಿಮಿಷ ಕಾಲ ನಾವು ವಾಕ್ಯ ಧ್ಯಾನಿಸ್ಕೋಣ. ಬೇಗ ಮುಚ್ಚಲಿದ್ದನೋ ನಾನು ಅಭಿಷೇಕಿಸಿದ ಆ ಕೊರೇಶನೇ ಹೀಗನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿನ್ಯವನ್ನು ಸಮ ಮಾಡುವೆನು, ತಾಮ್ರದ ಕದವನ್ನು ಒಡೆದು ಕಬ್ಬಿಣದ ಅಗುಳಿಯನ್ನು ಗುಳಿದು ಬಿಡುವೆನು, ನಿನ್ನ ಹೆಸರು ಹಿಡಿದು ಕಾಯುವ ನಾನು ಯೆಹೋವನು. ಕತ್ತಲಲ್ಲಿ ಬಚ್ಚಿಟ್ಟಿರುವ ಗಮನಿಸೋಣ ದೇವರ ಮಕ್ಕಳೇ. ಯೆಶಾಯನ ಗ್ರಂಥ 45ನೇ ಅಧ್ಯಾಯ 1-3 ವಚನದಲ್ಲಿರುವಂತ ಸಾರಾಂಶವನ್ನ ನಾವು ಸ್ವಲ್ಪ ಕಾಲ ಧ್ಯಾನಿಸಿಕೊಳ್ಳೋಣ ದೇವರ ಮಕ್ಕಳೇ. ಸ್ವಲ್ಪ ಕಾಲ ನಾವು ಧ್ಯಾನಿಸಿಕೊಳ್ಳೋಣ. ಇಲ್ಲಿ ನಾವು ಬೈಬಲ್ ನೋಡುತ್ತೇವೆ ದೇವರ ಮಕ್ಕಳೇ. ಒಬ್ಬ ರಾಜನನ್ನ ಹಿಡಿದು ಮಾತಾಡುವಂತ ಮಾತುಗಳು, ಈ ರಾಜನ ಹಿಡಿದು ಮಾತಾಡುವಂತ ಮಾತುಗಳು. ಈ ರಾಜನ ಯಾರಪ್ಪ ಅಂದ್ರೆ ಕೊರೇಶನ್. ಈ ಕೊರೇಶನ್ ಯಾರಪ್ಪ ಅಂದ್ರೆ ಒಬ್ಬ ಅನ್ಯರ ರಾಜ. ದೇವರ ಮಕ್ಕಳೇ, ಅನ್ಯರಾಗಿರ್ಲಿ, ಕ್ರೈಸ್ತವರಾಗಿರ್ಲಿ, ಯಹೂದ್ಯರಾಗಿರ್ಲಿ, ಯಾರೆಲ್ಲ ದೇವರ ಚಿತ್ತದಂತೆ ನಡೀತಾರೋ ಅವರನ್ನ ದೇವರು ಆಶೀರ್ವಾದ ಮಾಡುವುದಕ್ಕೆ ಮುಂದೆ ಬರುತ್ತಾನೆ. ಅವ್ರು ಯಾರೇ ಆಗಿರ್ಲಿ, ಅವರನ್ನ ಆಶೀರ್ವಾದ ಮಾಡುವುದಕ್ಕೆ, ಅವರನ್ನ ಬಲಪಡಿಸುವುದಕ್ಕೆ ಮುಂದೆ ಬರುತ್ತಾನೆ. ನಾವು ನೋಡುವಾಗ ಇಲ್ಲಿನ ಕೊನೆಯದಾಗಿ ನೋಡುತ್ತೇವೆ, ಇಲ್ಲಿ ದೇವರೊಂದು ಮಾತು ಬಹಳ ಅದ್ಭುತವಾಗಿ ಹೇಳ್ತಾನೆ. ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು, ಗುಪ್ತದಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು ಅಂತ ಹೇಳಿದ್ರಿ. ದೇವರು ನಿನಗೆ ಕೊಡುವನು ಅಂದ್ರೆ ಈಗ ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ. ಇದೊಂದು ವಾಗ್ದಾನ. ಇದು ಕೇವಲ ಕೊರೇಶನಿಗಾಗಿ ಅಂತ ನಾವು ತಿಳ್ಕೊಳ್ಬಾರ್ದು. ಇದನ್ನ ನಾವು ಕೂಡ ಸ್ವಂತವಾಗಿ ಮಾಡಿಕೊಳ್ಳಬೇಕು. ಆಮೇಲೆ ಬರಲಿಲ್ಲ, ಸ್ವಂತವಾಗಿ ಮಾಡಿಕೊಳ್ಳಬೇಕು. ಪ್ರತಿಯೊಂದು ವಾಗ್ದಾನವನ್ನ ಆಯಾ ಭಕ್ತರಿಗೆ ಮಾಡಿರುವಾಗ, ನೀನು ನಾನು ಭಕ್ತಳಾಗಿದ್ದ ಇದ್ರೆ ದೇವರ ಮಕ್ಕಳೇ, ಈ ವಾಕ್ಯಗಳನ್ನ ನಾವು ನೀವೇನ್ ಮಾಡ್ಬೇಕು? ಸ್ವಂತ ಮಾಡಿಕೊಳ್ಳಬೇಕು. ಆಮೇಲೆ ಇಲ್ಲಿ ದೇವರು ಕೊನೆಯದಾಗಿ ಹೇಳುವಂತ ಮಾತು, ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು, ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ನೀನು ಪ್ರಾರ್ಥನೆ ಮಾಡಿಕೊಂಡು ಸಭೆಗೆ ನಿಜವಾಗ್ಲೂ ಬಂದಿರುವುದಾದರೆ, ದೇವರು ನಿನ್ನೊಡನೆ ಕೊರೇಶನೊಡನೆ ಮಾತಾಡಿದಾಗೆ ನಿನ್ನೊಡನೆ ಆತನು ಮಾತಾಡುವುದಕ್ಕೆ ಶಕ್ತನಾಗಿದ್ದಾನೆ. ಕೊರೇಶನಿಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು, ಗುಪ್ತದಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನ ನನಗೆ ಕೊಡುವೆನೆಂದು ಹೇಳಿದ ಹಾಗೆ, ದೇವರು ಕೂಡ ಅಭಿಷೇಕಿಸಲ್ಪಟ್ಟ ನಿನಗೆ ಕೂಡ ಆ ಮಾತನ್ನು ಹೇಳುವುದಕ್ಕೆ ಆತನು ಶಕ್ತನು, ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಈಗ ದೊಡ್ಡವರೊಂದು ಮಾತು, ನಾವು ಒಂದು ಕಲ್ತಿರುವಂತ ಮಾತು ನಮಗೆ ಗೊತ್ತಿದೆ. ಏನಂತ? ಕೊಡುತ್ತಂದ್ರೆ ಹೇಳ್ರಿ ಅಂತಾರಲ್ಲ, ಕೊಡುತ್ತಂದ್ರೆ ಆಸೆ, ಹೊಡಿತೇನೆಂದ್ರೆ ನಿಮ್ಗೇನ್ ಗೊತ್ತಿಲ್ಲ, ಭಯ. ಅಂದ್ರೆ ಕೊಡ್ತೀನಂದ್ರೆ ಆಸೆ ಬಿಡ್ತದೆ. ಈಗ ಯಾವ ಹೇಳ್ತಾರ ಕೊಡ್ತಾನಂತ ಹೇಳ್ಬಿಡ್ತಾರ, ಅವಾಗ ನಾವೇನ್ ಮಾಡ್ತೀವಿ? ಆಸೆ ಇಟ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯ. ಈ ಕೆಲವೊಬ್ರು ಏನ್ ಮಾಡ್ತಾರ, ಗರ್ಭಿಣಿ ಸ್ತ್ರೀ ಬಿರಿಯಾನಿ ತಂದು ಕೊಡ್ತಂದ್ರೆ ಹೆಣ್ಮಕ್ಳು ಬಹಳ ಆಸೆ ಇಟ್ಕೊಂಡಿರ್ತಾರೆ ಅಲ್ಲ. ಬಹಳ ಜನ ಅಂತಾರೆ, ಗರ್ಭಿಣಿ ಹೆಣ್ಮಕ್ಳಿಗೆ ಹೇಳಿ ಫಸ್ಟ್ ತಂದು ಕೊಡು, ಆಸೆ ಇಟ್ಕೊಂಡಿರ್ತಾಳ. ಹಲ್ಲೆಲೂಯ. ಈಗ ಚೆನ್ನಾಗಿ ಅರ್ಥ ಮಾಡಿದ್ವಿ ಮಕ್ಳು. ಕೊಡ್ತಂದ್ರೆ ಪ್ರತಿಯೊಬ್ಬರಿಗೆ ಆಸೆ ಅಲ್ಲ. ಅವ ಯಾರಾದ್ರೂ ಕೊಡ್ತಂದ್ರೆ ಆಸೆ ಇರ್ತಲ್ಲ ಹೇಳ್ರಿ. ಹೊಡಿತೀನಂದ್ರೆ ಭಯ ಇರ್ತದೆ. ಹೊಡಿತನಂಗಪ್ಪ, ಹೊಡೆದು ಬಿಡ್ತಾನಂಗಪ್ಪ ಅಂತೇಳಿ. ದೇವರು ಹೊಡಿತೀನಿ ಅಂತ ಹೇಳ್ತಾನ, ಇಲ್ಲಿ ಕೊಡ್ತಂತ ಹೇಳ್ತಾನ? ನಾವು ಧನ್ಯರು ದೇವರ ಮಕ್ಕಳೇ. ಹಲ್ಲೆಲೂಯ. ದೇವರು ಹೊಡಿತೀನಿ ಅಂತ ಹೇಳಿ ಕೊರೇಶನಿಗೆ ಹೇಳ್ತಾ ಇಲ್ಲ, ಕೊಡುತ್ತೇನೆ, ಶ್ರೇಷ್ಠವಾದನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಈಗ ನಾವು ನೋಡುವಾಗ ದೇವರ ಮಕ್ಕಳೇ, 2ನೇ ವಚನ ನಾವು ಧ್ಯಾನಿಸ್ಕೋಣ. 2ನೇ ವಚನ ಧ್ಯಾನಿಸ್ಕೋಣ. ನೋಡ್ರಿ, 2ನೇ ವಚನದಲ್ಲಿ ಒಂದು ಮಾತಿದೆ. ಹೋದ್ರಿ ಯಾರಾದ್ರೂ? ನಾನು ನಿನ್ನ ಮುಂದೆ ಹೋಗಿ ದಿನ್ಯಗಳನ್ನು, ಬಹುವಚನ, ದಿನ್ಯಗಳನ್ನು ಸಮ ಮಾಡುವೆನು. ತಾಮ್ರವನ್ನು ಹೊಡೆದು ಬಿಡುವೆನು. ನಿನ್ನ ಹೆಸರಿಡಿದು ಕರೆಯುವ ಯೆಹೋವನು ನಾನು. ಸಾಕು. ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿದ್ರೆ ಮಕ್ಕಳೇ, ನಮ್ಮ ದೇವರು ಎಂತ ದೇವರು ಅಂದ್ರೆ
ಮುಂದೆ ಹೋಗುವ ದೇವರು. ಹಲ್ಲೆಲೂಯಾ. ತಾನೆ ಯಾಕೆ ನಮ್ಮ ಮುಂದೆ ಹೋಗುತ್ತಾನೆ ಗೊತ್ತಾ? ಈ ರಾಜನಿಗೆ ಹೇಳುತ್ತಾನೆ, ನಾನು ನಿನ್ನ ಮುಂದೆ ಹೋಗುವೆನು. ದಿನ್ನೆ ಅಂದ್ರೆ ಏನ್ ಗೊತ್ತಾ? ಆ ರಾಜನು ಕೂಡ ಹತ್ತಲಾರದ ಪರಿಸ್ಥಿತಿ, ಯುದ್ಧಗಳಾಗಿರಬಹುದು, ಅಪಾಯಗಳಾಗಿರಬಹುದು, ಕಷ್ಟಗಳಾಗಿರಬಹುದು, ದುಃಖಕರವಾಗಿರಬಹುದು. ದೇವರ ಮಕ್ಕಳೇ, ದೇವರೇನ್ ಮಾಡ್ತಾನೆ ಗೊತ್ತಾ? ನಮ್ಮ ಮುಂದೆ ಹೋಗುತ್ತಾನೆ. ಇಲ್ಲಿ ನೋಡ್ರಿ ವಾಕ್ಯತೆ, ದಿನ್ನೆಗಳನ್ನು ಬಹುವಚನ. ಒಂದು ದಿನ್ನೆ ಆರೋಗ್ಯ ಅನಾರೋಗ್ಯವಾಗಿರಬಹುದು. ಅಮ್ಮ, ಈ ಅನಾರೋಗ್ಯವನ್ನು ದಾಟಲಾರದ ಪರಿಸ್ಥಿತಿ ಇರಬಹುದು. ಒಂದು ಈ ಸಾಲೆಂಬ ದಿನ್ನೆ ಆಗಿರಬಹುದು, ಈ ಶತ್ರು ಎಂಬ ದಿನ್ನೆ ಆಗಿರಬಹುದು, ಈ ಕಷ್ಟ ಎಂಬ ದಿನ್ನೆ ಆಗಿರಬಹುದು. ಹಲ್ಲೆಲೂಯಾ. ಈ ಸಮಸ್ಯೆ ಎಂಬ ದಿನ್ನೆ ಆಗಿರಬಹುದು. ನೀನು ಯಾವತ್ತಿಗೂ ಕೂಡ ಇದನ್ನು ಫೇಸ್ ಮಾಡಕ್ ಆಗ್ಲಾರ್ದ ದಿನ್ನೆ ಆಗಿರಬಹುದು. ದೇವರ ಮಕ್ಕಳಿಗೆ ನೋಡ್ರಿ, ಬಹಳ ಜನ ಹೆಂಗಿರುತ್ತೆ ಗೊತ್ತಾ? ಮದುವೆ ಆದ್ರೆ ಮಕ್ಕಳಾಗುವುದಿಲ್ಲ. ಬಹಳ ಜನರಿಗೆ ವಯಸ್ಸಿರ್ತದೆ, ಆರೋಗ್ಯ ಇರ್ತದೆ, ಅಂದ ಇರ್ತದೆ, ಚಂದ ಇರ್ತದೆ, ಆದ್ರೆ ಮದುವೆಗಳು ಆಗ್ತಾ ಇಲ್ಲ. ಒಂದ್ಸಾರಿ ಒಬ್ಬ ಹುಡುಗ ಅವ್ರ ತಾಯಿ ಹಿಂಗೆ ಹೇಳಿದ್ರು, ಅಷ್ಟೇ ನನ್ನ ಮಗ ಬಹಳ ಹೆಂಗಸನ್ ಇದ್ದಾನೆ, ಚೆನ್ನಾಗಿದ್ದಾನೆ, ಆದ್ರೆ ಅವ್ರಿಗೆ ಯಾವ ಹುಡುಗಿ ಒಪ್ಕೊಳ್ತಾ ಇಲ್ಲ. ನಮ್ಮ ಮನೇಲಿ ಕಲ್ಯಾಣ ನಡೀತಾ ಇಲ್ಲ, ನಮ್ಮ ಮನೇಲಿ ಏನ್ ನಡೀತಾ ಇಲ್ಲ, ಕಲ್ಯಾಣಗಳು ಆಗ್ತಾ ಇಲ್ಲ, ಮದುವೆಗಳು ಆಗ್ತಾ ಇಲ್ಲ. ದೇವರ ಮಕ್ಕಳು ಚೆನ್ನಾಗ, ಅದೊಂದು ದಿನ್ನೆ. ಬಹಳ ಜನ ಸ್ತ್ರೀಯರು ಅಂದುಕೊಳ್ತಾರೆ, ಪುರುಷರು ಅಂದುಕೊಳ್ತಾರೆ, ನನಗೇನು ಕಡಿಮೆ, ಕಲರ್ ಇದೆ, ಕ್ಯಾಸ್ಟ್ ಇದೆ, ಕ್ಯಾಶ್ ಇದೆ, ಕ್ಯಾಶ್ ಇದೆ, ಕಲರ್ ಇದೆ, ಕ್ಯಾಸ್ಟ್ ಇದೆ, ಕ್ವಾಲಿಟಿ ಇದೆ, ಎಲ್ಲ ಇದ್ದು ಕೂಡ ಆಗ್ತದೆ. ಯಾಕಂದ್ರೆ ಅದೊಂದು ದಿನ್ನೆ ನಿನಗೆ ನಿಂತುಕೊಂಡಿದೆ. ಅದಕ್ಕೋಸ್ಕರ ದೇವರು ಹೇಳ್ತಾನೆ, ನಾನು ನಿನ್ನ ಮುಂದೆ ಹೋಗಿ ಏನ್ ಮಾಡ್ತಂತೆ, ದಿನ್ನೆಗಳನ್ನು ಸಮವಾಗಿ ಮಾಡುವೆನ. ಚೊರ ಚಪಳಗಣ ದೇವ್ರ ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ಕಾಡಿಸುವ ದಿನ್ನೆಗಳು ಇವತ್ತು ಸಮವಾಗುತ್ತವೆ. ಈಗ ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ. ಅಮ್ಮ, ದಿನ್ನೆ 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 ಇರುವಂತ ಪ್ರದೇಶದಲ್ಲಿ ನೀವು ಹೋಗ್ಬೇಕಾದ್ರೆ ನಿಮಗೆ ಬಹಳ ಆಯಾಸ ಆಗ್ತದೆ. ನಾವು ಬೈಬಲ್ ನೋಡುತ್ತೇವೆ, ದಾವೀದನ ಹತ್ರ 600 ಜನ ಇದ್ರು ಹಿಂಬಾಲಿಸುವಂತವ್ರು. ಅದರಲ್ಲಿ ಒಂದು ದಿನ್ನೆ ಬರುವಾಗ ಅವರು ಹತ್ತಲಾರದಷ್ಟು ಆಯಾಸಗೊಂಡ್ರಂತೆ. 200 ಜನ ಅಲ್ಲೇ ಉಳಿದು ಬಿಟ್ರು. ಅವರು ನೋಡ್ದಾ, 200 ಜನ ಕೈಲಿ ಆ ದಿನ್ನೆಯನ್ನು ಫೇಸ್ ಮಾಡಕ್ ಆಗ್ತಾ ಇಲ್ಲ, ಆ ದಿನ್ನೆಯನ್ನು ಎತ್ತಕ್ ಆಗ್ತಾ. ಇವತ್ತು ಕೂಡ ದೇವ್ರ ಮಕ್ಕಳೇ, ಅಮ್ಮ, ನಿಮ್ಮಲ್ಲಿ ಕೂಡ ಒಂದು ಸಮಸ್ಯೆ ಇರ್ತದೆ. ಆ ಸಮಸ್ಯೆ ಇದುವರೆಗೆ ಪರಿಷ್ಕಾರ ಆಗ್ತಾ ಇರಕ್ಲ. ಮದುವೆ ಆಗಿರ್ಲಿ, ಕುಟುಂಬವಾಗಿರ್ಲಿ, ಇಲ್ಲ, ಎಲ್ಲ ಚೆನ್ನಾಗಿರ್ತದೆ. ಮನೆಯಲ್ಲಿ ಸಮಾಧಾನ ಅನ್ನುವಂತ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಯಾವುದೋ ಒಂದು ದೇವ್ರ ಮಕ್ಕಳೇ. ಆದ್ರೆ ದೇವ್ರು ಹೇಳ್ತಾನೆ ಇಲ್ಲಿ ಬರೀ ದಿನ್ನೆ ಅಂತ ಹೇಳ್ತಿಲ್ಲ, ದಿನ್ನೆಗಳನ್ನು ಅಂದ್ರೆ ನನ್ನ ನಿನ್ನ ಸಮಸ್ಯೆಗಳನ್ನು ಕರ್ತನು ಸಮವಾಗಿ ಮಾಡುತ್ತಾನೆ. ನಿನಗೆ ಇನ್ನು ಮೇಲೆ ಆಯಾಸವಾಗುವುದಿಲ್ಲ. ಎಲ್ಲವನ್ನ ಫೇಸ್ ಮಾಡುವುದಕ್ಕೆ ಕರ್ತನು ನಿನಗೆ ಕೃಪೆಯಿಂದ ಶಕ್ತಿಯನ್ನು ಕೊಡಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದಿನ್ನೆ ಬಗ್ಗೆ ಒಂದು ವಾಕ್ಯ ನೋಡಿಕೊಳ್ಳೋಣ. ದೇವರ ಮಕ್ಕಳು ವಾಕ್ಯವನ್ನು ತೆಗಿರಿ, ದೇವರ ಮಕ್ಕಳು ವಾಕ್ಯವನ್ನು ತೆಗಿರಿ. 2ನೇ ಸಮುವೇಲ ಬರೆದ ಪುಸ್ತಕದಲ್ಲಿ 4ನೇ ಅಧ್ಯಾಯ 4ನೇ ವಚನ ಓದ್ರಿ. 2ನೇ ಸಮುವೇಲ. ಸೌಲನ ಮಗನಾದ ಯೋನಾತನಿಗೆ, ಸ್ವಲ್ಪ ಕೇಳ್ರಿ ದೇವರ ಮಗ, ಚೆನ್ನಾಗಿ ಅರ್ಥ ಮಾಡ್ರಿ. ಸೌಲನ ಮಗನಾದ ಯೋನಾತನಿಗೆ ಮೆಫೀಬೋಶೆತನೆಂಬ ಒಬ್ಬ ಕುಂಟ ಮಗನಿದ್ದನು. ಹೆಂಗಂತವನು? ಕುಂಟ ಮಗನಿದ್ದನು. ಅವನು ಕುಂಟನಾದದ್ದು ಹೇಗೆಂದರೆ, ನೋಡ್ದ, ಫಸ್ಟ್ ಪರಿಶುದ್ಧಾತ್ಮ ಹೇಳ್ತಾನೆ, ಒಬ್ಬ ಕುಂಟ ಮಗನಿದ್ದನು. ಆ ಮಗನು ಕುಂಟನಾದದ್ದು ಹೇಗೆ ಅಂದರೆ, ಅಂದ್ರೆ ಅವನು ಹುಟ್ಟಿದಾಗದ ಕುಂಟನಲ್ಲ. ಅಮ್ಮ ಕೇಳಿಸ್ಕೊಳ್ರಿ ಚೆನ್ನಾಗಿ, ಅವನು ಹುಟ್ಟಿದಾಗದ ಕುಂಟನಲ್ಲ. ಮೆಫೀಬೋಶೆತ್ ಅನ್ನುವಂತ ವ್ಯಕ್ತಿ ಹುಟ್ಟಿದಾಗದ ಕುಂಟನಲ್ಲ. ಯೋನಾತರು ಸತ್ತರೆಂಬ ವರ್ತಮಾನವು, ನಾನು ಈಗ ಹೇಳಿದಲ್ಲ, ಸೌಲನು ಕೃಪೆ ಹೊಂದಿಕೊಂಡು ಕೃಪೆಯನ್ನು ಕಳಕೊಂಡನು. ಇಲ್ಲಿ ನೋಡ್ರಿ ವಾಕ್ಯದಲ್ಲಿ ಯಾರಂತೆ, ಯೋನಾತನನು ಸೌಲನು ಸತ್ತರೆಂಬ ವರ್ತಮಾನವು. ದೇವ್ರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ರಿ, ಸ್ವಲ್ಪ ಅರ್ಥ ಮಾಡ್ರಿ ವಾಕ್ಯದಲ್ಲಿ. ಸೌಲನಂತೂ ದುಷ್ಟನು, ಸಾಯಿಲವನು, ಹಾಳಾಗೋಗ್ಲವನು. ನಮ್ಮ ಮಾತನ್ನ ನಿಶಂತರ ಹೋಗ್ಲಂತಾರಲ್ಲ, ಅವನು ಹಾಳಾಗ ಹೋಗ್ಲಿ. ಯೋನಾತನ ಯಾಕೆ ಸಾಯ್ಬೇಕು? ಅರ್ಥ ಮಾಡ್ರಿ ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ವಾಕ್ಯ ಹೇಳಿದ್ದು, ದುಷ್ಟರ ಸಹವಾಸ ಸದಾಚಾರವನ್ನು ಕೂಡ ಕೆಡಿಸದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ದೇವ್ರ ಮಕ್ಕಳೇ,
ಇವನು ದುಷ್ಟನು. ಚೆನ್ನಾಗ ಸೌಲನು ದುಷ್ಟನು. ದೇವ್ರ ಮಕ್ಕಳೇ, ಅವನ ಶಾಪ ಮಗನಿಗೆ ಕೂಡ ತಗಲಿತು. ಅವನು ಮಗನಿಗೆ ಕೂಡ ತಗಲಿತು. ಸತ್ತನೆಂತ ವರ್ತಮಾನ ಗೊತ್ತಾದಾಗ ಓದಪ್ಪ. ಇಸ್ರೇಲಿಂದ ಬಂದಾಗ 5 ವರ್ಷ, ಮೆಫೀಬೋಶೆತನಿಗೆ ಎಷ್ಟು ವರ್ಷ ಅಂತ ಅವಾಗ 5 ವರ್ಷ ಆಗಿದ್ದಾಗ ಅವನನ್ನು ಅವನ ದಾದಿಯು ಅವಸರದಿಂದ ಓಡಿ ಹೋಗುವಾಗ ಅವನು ಬಿದ್ದು ಏನಾದಂತವನು ಕುಂಟನಾದನು. ದೇವರ ಮಕ್ಕಳೇ, ನಮ್ಮ ಮುಂದೆ ಬರುವಂತ ದಿನ್ನೆಗಳು ನಮ್ಮನ್ನ ಆತ್ಮೀಯ ಕುಂಟರನ್ನಾಗಿ ಮಾಡುತ್ತವೆ. ಈ ವ್ಯಕ್ತಿ ಏನ್ ಮಾಡಿದೆ? ಬಿದ್ದು ಕುಂಟನಾದಂತ ದೇವರ ಮಕ್ಕಳು ಅವಸರದಿಂದ ಓಡುವಾಗ ಈ ವ್ಯಕ್ತಿ ಏನ್ ಮಾಡಿದೆ? ಬಿದ್ದು ಕುಂಟನಾದಂತ. ಅದಕ್ಕೋಸ್ಕರ ದೇವರ ಮಕ್ಕಳೇ, ಈಗ ಚೆನ್ನಾಗಿ ಅರ್ಥ ಮಾಡ್ರಿ. ಇವನು ಓಡುವಾಗ ಇವ್ರಿಗೆ ಏನಾದ್ರೂ ಅಡ್ಡ ಬಂದ್ರೆಲ್ಲ ಬಿದ್ದಿರ್ತಾನ ಏನಮ್ಮ? ಈಗ ನಾವು ಓಡ್ತಿರುವಾಗ ಸಮವಾಗಿದ್ರೆ ನಾವು ಬೆಳಕಾಗಲ್ಲ. ಸಮವಾಗಿ ನೆಲ ಸಮವಾಗಿದ್ರೆ ಬೆಳಕಾಗಲ್ಲ. ಡೊಂಕು ಬಂಕ್ ಆಗಿರುವಾಗ, ಎತ್ತು ತೆಗ್ಗಾಗಿರುವಾಗ ಮನುಷ್ಯ ಏನ್ ಮಾಡ್ತಾನ? ಬಿದ್ದು ಬಿಡ್ತಾನ. ದೇವರ ಮಕ್ಕಳು ಬಿದ್ದಾಗ ಈ ಮೆಫೀಬೋಶೆತನಿಗೆ 2 ಕಾಲುಗಳು ಏನಾದ್ರು. ಈಗ ಸ್ವಲ್ಪ ಅರ್ಥ ಮಾಡ್ತಾರ? ಈ ಸೌಲನು ದೇವರಿಗೆ ದೂರವಾಗಿರೋದ್ರ ಮೂಲಕ ಯೋನಾತನ ಸತ್ತನು. ಲಾಸ್ಟ್ಗೆ ಅವನ ಮೊಮ್ಮಗನು ಕೂಡ ಕುಂಟನ. ಅದಕ್ಕೋಸ್ಕರ ದೇವರ ಮಕ್ಕಳೇ, ಅಮ್ಮ ಹೇಳ್ರಿ, ಪಕ್ಕದಲ್ಲಿ ಹೇಳ್ರಿ, ನಿನ್ನ ಮೂಲಕ, ಜೋರಾಗಿ ಹೇಳ್ರಿ, ನಿನ್ನ ಮೂಲಕ ನಿನ್ನ ಮನೆಗೆ, ನಿನ್ನ ಸಂತತಿಗೆ ಆಶೀರ್ವಾದ ಬರಬೇಕು. ಹೇಳ್ರಿ, ನಿನ್ನ ಮೂಲಕ ಮರಣವಾಗಲಿ, ರೋಗವಾಗಲಿ, ಶಾಪವಾಗಲಿ ಬರಬಾರದು. ಅದಕ್ಕಾಗಿಯೇ ನೀನು ದೇವರ ಕೃಪೆಯನ್ನ ನಿತ್ಯವೂ ಹೊಂದಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ಮಕ್ಕಳೇ, ನಮ್ಗೆ ಆತ್ಮೀಯರಿಗೆ ಕೂಡ ನಮಗೆ ಕೂಡ ದಾರಿ ಬಹಳ ಬಹಳ ಪ್ರಾಮುಖ್ಯತೆ. ನಿಮಗೆ ನಮಗೆ ಬಹಳ ಬಹಳ ಪ್ರಾಮುಖ್ಯತೆ. ನಾವು ಕೂಡ ಹೋಗ್ತಿರುವಾಗ ದಾರಿಯಲ್ಲಿ ಶತ್ರು ಹಂಚಿಕೊಂಡಿರ್ತಾನೆ. ಅದಕ್ಕೋಸ್ಕರ ದೇವರ ಮಕ್ಕಳೇ, ನಾವೇನ್ ಮಾಡ್ಬೇಕು ಗೊತ್ತಾ? ದೇವರೇ, ನಮ್ಮ ದಿನಗಳನ್ನ ಸಮವಾಗಿ ಮಾಡು, ನಮ್ಮ ದಾರಿಗಳನ್ನ ಸರಿಯಾಗಿ ಮಾಡಂತೇಳಿ ನಾವು ದಿನನಿತ್ಯ ಪ್ರಾರ್ಥನೆ ಮಾಡ್ಬೇಕು. ಇಲ್ಲಿ ನೋಡ್ರಿ, ಒಂದು ವಾಕ್ಯ ಓದ್ಕೋಣ. ತೆಗಿರಿ, ಕೀರ್ತನೆಗಳು 27ನೇ ಅಧ್ಯಾಯ 11ನೇ ವಚನ ಓದೋಣ. 27:11 ಓದ್ರಿ. ಕೀರ್ತನೆಗಳು. ಯೆಹೋವನೇ, ನಿನ್ನ ಮಾರ್ಗಗಳನ್ನು ನನಗೆ ಬೋಧಿಸು. ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ನೋಡಿದ್ರೆ ಇಲ್ಲಿ ಏನ್ ಹೇಳ್ತಾನೆ? ದಿನಗಳನ್ನ ಸಮವಾಗಿ ಮಾಡ್ತಿರ್ತಲ್ಲ. ಇಲ್ಲಿ ಭಕ್ತನಾಗಿರುವಂತ ದಾವೀದನು ಹೇಳುತ್ತಾನೆ, ದೇವಾ, ಹೊಂಚು ಹಾಕುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಯಾಕಂದ್ರೆ ದಾವೀದನು ಗೊತ್ತಿದೆ, ಡೊಂಕಾದ ದಾರಿಯಲ್ಲಿ ಹೋದ್ರೆ, ತಗ್ಗಾದ ದಾರಿಯಲ್ಲಿ ಹೋದ್ರೆ, ದಿನ್ನಿಯಾದ ದಾರಿಯಲ್ಲಿ ಹೋದ್ರೆ ನನ್ನ ಕಾಲುಗಳು ಮುರಿಯಲ್ಪಡುತ್ತದೆ. ಅಂದ್ರೆ ಅರ್ಥ ದೇವರ ಮಕ್ಕಳೇ, ನಾನು ಆತ್ಮಿಕವಾಗಿ ಕುಂಟನಾಗುತ್ತೇನೆ. ಇವತ್ತು ಬಹಳ ಜನರು ನೋಡ್ರಿ, ಈಗ ಸ್ವಲ್ಪ ಅರ್ಥ ಮಾಡ್ರಿ ಅಮ್ಮ. ಈಗ ಕುಂಟರು ಸ್ಪೀಡ್ ಆಗಿ ಓಡ್ತಾರ, ಕಾಲು ಚೆನ್ನಾಗಿದ್ರೆ ಸ್ಪೀಡ್ ಆಗಿ ಹೋಗ್ತಾರ. ಕಾಲು ಚೆನ್ನಾಗಿದ್ರೆ ಸ್ಪೀಡ್ ಆಗಿ ಹೋಗ್ತಾರ. ಕಾಲು ಕಳ್ಕೊಂಡವ್ರು ಓಡಕ್ ಆಗಲ್ಲ. ಅದೇ ರೀತಿ ದೇವರ ಮಕ್ಕಳೇ, ಇವತ್ತು ನಮ್ಮ ಕಾಲುಗಳನ್ನ ಒಂದು ಆಡಾಡ್ತೀವಿ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸು, ಬೆಟ್ಟ ಗುಡ್ಡಗಳನ್ನ ಹತ್ತುವಾಗೆ ನಮ್ಮನ್ನು ಮಾರ್ಪಡಿಸಿ. ಯಾಕಂದ್ರೆ ನಮ್ಮ ಕಾಲುಗಳು ಚುರುಕಾಗ್ಬೇಕು. ಹೇಳ್ರಿ, ನಮ್ಮ ಕಾಲುಗಳು ಚುರುಕಾಗಲ್ರಿ. ಹೇಳ್ರಿ, ನಮ್ಮ ಕಾಲುಗಳು ಚುರುಕಾಗಲಿ. ನಾವು ಓಡುತ್ತೇವೆ, ನಾವು ಹಾರುತ್ತೇವೆ, ನಾವು ದೇವರಿಗಾಗಿ ಕೆಲಸ ಮಾಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ರಿ, ಪ್ರಯಾಣ ಬಹಳ ಬಹಳ ಪ್ರಾಮುಖ್ಯವಾದ ನಮಗೆ ಕ್ರೈಸ್ತವರಿಗೆ. ನಮ್ಮ ಆತ್ಮೀಯ ಪ್ರಯಾಣವಾಗಿರ್ಲಿ, ನಮ್ಮ ಲೋಕದ ಪ್ರಯಾಣ ಆಗಿರ್ಲಿ, ಬಹಳ ಪ್ರಾಮುಖ್ಯತೆ. ನಾವು ಒಂದು ಊರಿಗೆ ಹೋಗ್ತಿರುವಾಗ ಒಬ್ರು ಕಾರ್ ತೆಗೆದುಕೊಂಡು ಬಂದ್ರು. ಕಾರ್ ತೆಗೆದುಕೊಂಡು ಬಂದ ಹತ್ತಿಸ್ಕೊಂಡು ಹೋದ್ರು. ಅಲ್ಲಿ ಆದ್ರೆ ಸುಮಾರು ದೊಡ್ಡ ಕಾರ್ ಅದು, ಅದ್ರಲ್ಲಿ ಬಹಳ ಜನ ಇದ್ರು. ಇದಕ್ಕಿದ್ದಂಗೆ ಸ್ವಲ್ಪ ಪ್ರಾಬ್ಲಮ್ ಒಳಗಾಯ್ತು. ಅದು ಸರಿ ಹೊಂತಾನೇ ಇಲ್ಲ. ನಾನು ಅವ್ರನ್ನ ಕೇಳಿದೆ, ನೀವು ನಿಮ್ಮ ಮನೆಗಳನ್ನು ಬಿಟ್ಟಾಗ ನೀವು ಪ್ರಾರ್ಥನೆ ಮಾಡಿಕೊಂಡು ಬಂದಿರಾ? ನೀವು ಪ್ರಯಾಣ ಮಾಡುವಾಗ ಪ್ರಾರ್ಥನೆ ಮಾಡ್ಕೊಂಡ್ ಬಂದ್ರೆ, ಇಲ್ಲ ಸರ್, ಅವೇನಿಲ್ಲ, ಸುಮ್ಮನೆ ಎಲ್ಲರೂ ಹತ್ತು ಬಿಟ್ವಿ ಬಂದ್ಬಿಟ್ವಿ ಅಂತ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಿಮ್ಮ ಪ್ರಯಾಣದಲ್ಲಿ ಪ್ರಾರ್ಥನೆ ಇರಲಿ. ಹಲ್ಲೆಲೂಯಾ. ಹೇಳ್ರಿ, ಪ್ರಯಾಣಕ್ಕಿಂತ ಮುಂಚೆ ಏನಿರ್ಬೇಕು? ನಮಗೆ ಪ್ರಾರ್ಥನೆ ಇರಬೇಕು. ಇದು ಬೈಬಲ್ಗೆ ಎಲ್ಲೇನು ಹೇಳ್ತದ?
ಬೈಬಲ್ ಆಗಿ ಎಲ್ಲಾನು ಹೇಳ್ತದೆ ದೇವ್ರ ಮಕ್ಕಳ. ಹೋದ್ರು ವಾಕ್ಯವನ್ನ ತೆಗಿರಿ ದೇವ್ರ ಮಕ್ಕಳು ಬೇಗ ಬೇಗ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ, ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 13 ವಚನ ಓದ್ರಿ. ದೇವರಾದ ಯೆಹೋವನಲ್ಲಿಯೇ ಹಾ ಭಯಭಕ್ತಿಯುಳ್ಳವರಾಗಿರಬೇಕು, ಹಾ ಆತನನ್ನೇ ಸೇವಿಸಬೇಕು, ಆತನ ಸೇವಿಸಬೇಕು, ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು, ಆತನ ಹೆಸರಿನ ಹೇಳಿ ಪ್ರಮಾಣ ಮಾಡಬೇಕು. ಪ್ರಮಾಣ ಮಾಡಬೇಕು. ಹಲ್ಲೆಲೂಯಾ. ಮತ್ತೆ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನ ಹೆಸರಿನ ಹೇಳಿ ನಾವೇನ್ ಮಾಡಬೇಕು, ಪ್ರಯಾಣ ಬೆಳೆಸಬೇಕು. ಹಲ್ಲೆಲೂಯಾ. ನಾವು ನೋಡೋಣ ದೇವ್ರ ಮಕ್ಕಳ, ತೆಗಿರಿ ವಾಕ್ಯದನ್ನ. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ ದೇವ್ರ ಮಕ್ಕಳೇ. ತೆಗಿರಿ. ಎಜ್ರ ಗ್ರಂಥದಲ್ಲಿ ಬೇಗ ಬೇಗ 8ನೇ ಅಧ್ಯಾಯ 22ನೇ ವಚನದಲ್ಲಿ ಓದ್ರಿ ದೇವ್ರ ಮಕ್ಕಳೇ. ಆಮೇಲೆ ಅಹವನ ಬಳಿ 21ನೇ ವಚನ ಓದಮ್ಮ. ಆಮೇಲೆ ಆಹಾವನ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮ ದೇವರನ್ನು ನಮ್ಮ ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ನಮ್ಮ ಎಲ್ಲಾ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಹೇಳಿಕೊಳ್ಳಬೇಕೆಂದು ಪ್ರಕಟಿಸಿದ್ದಾರೆ. ನೋಡ್ದ, ಇದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರ, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ. ಯಾವ್ದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ಒಂದೊಂದು ಹೇಳ್ತಾನೆ, ಅವ್ರು ಹೇಳ್ತಾನೆ, ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದನು. ಅದಕ್ಕೋಸ್ಕರ ನೋಡ್ರೆ, ಎಲ್ಲೇ ನೀನು ಪ್ರಯಾಣಕ್ಕೆ ಹೋಗುವಾಗ ಮುಂಚೆ ಪ್ರಾರ್ಥನೆ ಮಾಡಿಕೊಂಡು ಹೋಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಆತ್ಮಿಕವಾಗಿ ನೀನು ಮುಂದೆ ಹೋಗೋದು ಮಕ್ಕಳೇ. ಈ ದಿನಗಳಲ್ಲಿ ನೋಡ್ರಿ, ಬಹಳ ಜನರಿಗೆ ಚೆನ್ನಾಗಿ ಕೇಳಿಸ್ಕೊಡ್ರಿ, ಎಲ್ಲದಕ್ಕೂ ಸಮಯ ಇರ್ತದೆ. ನಿಜ ಹೇಳ್ತದೆ ಅಂತ ಕೇಳ್ರಿ, ಎಲ್ಲದಕ್ಕೂ ಸಮಯ ಇರ್ತದೆ, ಒಂದಕ್ಕೆ ಸಮಯ ಇರಕ್ಲ. ಅಮ್ಮ ಯಾವ್ದಕ್ ಸಮಯ ಇರಕ್ಲ? ಯಾವ್ದಕ್ ಸಮಯ ಇರಕ್ಲ? ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ನಾಚಿಕೆ ಪಡಬೇಡ್ರಿ. ನಿಮ್ಗೆ ಎಲ್ಲದಕ್ಕೂ ಸಮಯ ಇರ್ತದೆ. ನೀವು ಪರೀಕ್ಷೆ ಮಾಡಿಕೊಡ್ರಿ, ಪರೀಕ್ಷೆ ಮಾಡಿಕೊಡ್ರಿ. ನಿಮ್ಗೆ ಎಲ್ಲದಕ್ಕೂ ಸಮಯ ಇರ್ತದ. ಊಟ ಮಾಡಕ್ ಸಮಯ ಇರ್ತದೆ, ಜಳಕ ಮಾಡಕ್ ಸಮಯ ಇರ್ತದೆ, ಪ್ರಯಾಣ ಮಾಡಕ್ ಸಮಯ ಇರ್ತದೆ, ಇನ್ನೊಬ್ಬರ ಹತ್ರ ಸುದ್ದಿ ಆಡಕ ಸಮಯ ಇರ್ತದೆ, ಟಿವಿ ನೋಡಕ್ ಸಮಯ ಇರ್ತದೆ, ಧಾರಾವಾಹಿ ನೋಡಕ್ ಸಮಯ ಇರ್ತದೆ, ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಸಮಯ ಇರ್ತದೆ. ಹಲ್ಲೆಲೂಯಾ. ಬೇರೆ ಭಾಷೆಗೆ ಸಮಯ ಇರ್ತದೆ, ಇನ್ನೊಬ್ರು ಜಡಿಯಾಗಕ್ಕೆ ಸಮಯ ಇರ್ತದೆ, ಏನು ಸುಡುಗಾಡ ಸುದ್ದಿ ಮಟ್ಟ ಮಾಡಕ್ಕೆ ಸಮಯ ಇರ್ತದೆ. ನಿನಗೆ ಒಂದು ಪ್ರಾರ್ಥನೆ ಮಾಡಕ್ ಮಾತ್ರ ನಿನ್ಗೆ ಸಮಯ ಇಲ್ಲ. ಹಲ್ಲೆಲೂಯಾ. ನಾನೊಂದು ಮಾತು ಹೇಳ, ಅಮ್ಮ, ನೀನು ಭೂಲೋಕದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಒಂದು ಚೆನ್ನಾಗಿ ಅರ್ಥ ಮಾಡಿಕೊ. ಈಗ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿ ಬೇಗ ಮುಗಿಸ್ತೇನೆ. ನೀನು ಚೆನ್ನಾಗಿ ಅಭಿವೃದ್ಧಿ ಹೊಂದಬೇಕಂದ್ರೆ ಕೀ ಪಾಯಿಂಟ್, ಇನ್ನ ಬಹಳ ಮಾಡೋದಿರ್ತವ, ಕೀ ಪಾಯಿಂಟ್ ಹೇಳ್ತೀನಿ ನಿಮಗೆ. ಕೀ ಪಾಯಿಂಟ್ ಚೆನ್ನಾಗಿ ತಿಳ್ಕೊಡ್ರಿ. ನೀನು ಅಭಿವೃದ್ಧಿ ಹೊಂದಬೇಕಾ? ಎಷ್ಟು ಜನ ಅಭಿವೃದ್ಧಿ ಹೊಂದಬೇಕಂತ ಆಸೆ ಪಡ್ತೀರಿ? ಯವನಸ್ಥರಾಗ್ಲಿ, ಮಕ್ಕಳು ಚೆನ್ನಾಗಿ ಓದ್ಬೇಕು, ಒಳ್ಳೆ ಕೆಲಸ ಇರ್ಬೇಕು, ನಾನು ನನ್ನ ಜೀವಿತ, ನನ್ನ ಒಂದು ಲೈಫ್ ಎಲ್ಲ ಅದ್ಭುತವಾಗಿರ್ಬೇಕನ್ನೋ ಕೀ ಪಾಯಿಂಟ್ ಹೇಳ್ತೀನಿ. ನೀನು ಒಳ್ಳೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿರ್ಬೇಕು. ಪ್ರಾರ್ಥನೆ ಇಲ್ದಂಗ ನಿನ್ನ ಅಭಿವೃದ್ಧಿ ಅಲ್ಲ, ನಿನ್ನ ಆಶೀರ್ವಾದ ಅಲ್ಲ. ಯಾಕಂದ್ರೆ ಈ ಲೋಕ ದುಷ್ಟನ ಕೈಯಲ್ಲಿದೆ. ದುಷ್ಟನ ಏನ್ ಮಾಡ್ತಾನೆ ಗೊತ್ತಾ? ಚೆನ್ನಾಗಿ ಅರ್ಥ ಮಾಡ್ರಿ ಅಮ್ಮ. ದುಷ್ಟನ ಏನ್ ಮಾಡ್ತಾನೆ ಗೊತ್ತಾ? ನಾವು ಸಂಪಾದನೆ ಮಾಡಿದ್ದೆಲ್ಲ ಒಂದೇ ದಿನ ಸಾಕು ಸೈತನಿಗೆ ಹಾಳು ಮಾಡಿ ನಾಶ ಮಾಡ್ತಾನೆ. ಅದಕ್ಕೋಸ್ಕರ ಯೋಹನ ಬಸವರ್ತಿಲಿ 10ನೇ ಕಳ್ಳನ್ನು ಕರೆದುಕೊಳ್ಳುವುದಕ್ಕೂ ನೋಡ್ದ, ನೀನು ಬಚ್ಚಿಟ್ಟಿರುವುದೆಲ್ಲ, ನೀನು ಸಂಪಾದನೆ ಮಾಡಿದೆಲ್ಲ, ನೀನು ಕಷ್ಟಪಟ್ಟಿದ್ದೆಲ್ಲ ಒಂದೇ ದಿನದಲ್ಲಿ. ಅದಕ್ಕೋಸ್ಕರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡುವಾಗ ಹೇಳ್ರಿ, ಪ್ರಾರ್ಥನೆ ಮಾಡುವಾಗ ಅಂದ್ರೆ ಎಲ್ಲರೂ ಪ್ರಾರ್ಥನೆ ಮಾಡುವಾಗ ನಮಗೂ ನಮ್ಮ ಮನೆಯವರಿಗೂ, ಅಂದ್ರೆ ಈಗ ನಾನು ಅದೀನಿ, ನಮ್ಮ ಹೆಣ್ಮಕ್ಕಳಿಗೂ, ನಮ್ಮ ಮಕ್ಕಳಿಗೂ, ನಮ್ಮ ಮೊಮ್ಮಕ್ಕಳಿಗೂ. ಹಲ್ಲೆಲೂಯಾ. ಇವಾಗ ನೀವು ಅದಿರಿ, ನಿಮಗೂ, ನಿಮ್ಮ ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಮರಿ ಮಕ್ಕಳಿಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತನ ನನಗೂ, ನಮಗೂ ಮತ್ತು ನಮ್ಮ ಆಸ್ತಿಗೂ, ನಮ್ಮ ಎಲ್ಲಾ ಪ್ರಯಾಣಕ್ಕೂ ನೋಡಿದ ಆಸ್ತಿ ಕೂಡ ಭದ್ರತೆ ಇರ್ತದೆ. ಪ್ರೇಯರ್ ಮಾಡ್ರಿ, ಏನಿದೆ ಹೇಳ್ರಿ, ಆಸ್ತಿ. ನಿನ್ನ ಆಸ್ತಿ ಯಾರು ಕೂಡ ₹1 ಕದ್ಕೊಳಕ್ ಆಗಲ್ಲ. ಪ್ರಾರ್ಥನೆ ಮಾಡಿದ್ರೆ ಎಲ್ಲರೂ ಬಾಯಿ ಕೆಡಬೇಕಾಗತ್ತೆ. ಹಲ್ಲೆಲೂಯಾ. ಬಹಳ ಜನ ಇಟ್ಟಿದ್ ನೋಡಿನಿ, ನನಗಿಲ್ಲಿ ಟೈಮ್ ಇಲ್ಲ ಹೇಳಕ. ಹಲ್ಲೆಲೂಯಾ. ಗಮನಿಸಿರಿ ಮಕ್ಕಳೇ, ಇನ್ನು ಪ್ರೇಯರ್ ಬಹಳ ಇಂಪಾರ್ಟೆಂಟ್ ನಿನ್ ಜೀವಿತದಲ್ಲಿ. ಪ್ರಾರ್ಥನೆ ನೀನು ಕಲ್ತ್ಕೊಂಡ್ರೆ ಎಲ್ಲವನ್ನ ಸಾಧಿಸಿ, ಪ್ರಾರ್ಥನೆ ಕಲ್ತ್ಕೊಂಡ್ರೆ ಎಲ್ಲ ಆಶೀರ್ವಾದಗಳನ್ನ ನೀನು ಹೊಂದಿಕೊಳ್ತಿ. ಹಲ್ಲೆಲೂಯಾ. ಪರಲೋಕಕ್ಕೆ ಹೋಗ್ಬೇಕಂತ ಎಷ್ಟು ಜನರಿಗೆ ಆಸೆ ಇದೆ? ಅಲ್ಲ, ಆಸೆ ಇದ್ರೆ ಕೈ ಎತ್ತರಿ. ನೀನು ಪರಲೋಕಕ್ಕೆ ಹೋಗ್ಬೇಕಂದ್ರೆ ನಿನಗೆ ಪ್ರಾರ್ಥನೆ ಬಹಳ ಅವಶ್ಯಕತೆ. ಲೂಕನ ಬರೆಸುವಾರ್ತೆ 21:35 ವಚನ ನೋಡಿದ್ರೆ ಅಲ್ಲಿ ಪ್ರಾರ್ಥನೆ ಬಗ್ಗೆ ಬಹಳ ಚೆನ್ನಾಗಿ ಬೋಧಿಸ್ತಾನೆ ಯೇಸು ಸ್ವಾಮಿ. ನೀನು ಇಲ್ಲಿ ಅಭಿವೃದ್ಧಿ ಓದಬೇಕಂದ್ರೆ ಪ್ರೇಯರ್. ನೀನು ಪರಲೋಕಕ್ಕೆ ಹೋಗ್ಬೇಕು, ಸೈತನ ಕೈಗೆ ಸಿಕ್ಕಬಾರ್ದು, ಸೈತನ್ ನಿನ್ನ ನಾಶ ಮಾಡಬಾರ್ದು, ನಿನ್ನ ನರಕಕ್ಕೆ ಹಾಕಬಾರ್ದು ಅಂದ್ರೆ ನಿನಗೆ ಪ್ರೇಯರ್. ನೋಡ, ಇಲ್ಲಿ ಅಭಿವೃದ್ಧಿ ಹೊಂದಬೇಕಂದ್ರೆ ನಿನಗೆ ಪ್ರಾರ್ಥನೆ ಅವಶ್ಯಕತೆ.
ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಕೂಡ ನಿನಗೆ ಯಾರೋ ಮಾಡಿದ ಪ್ರಾರ್ಥನೆ ಮೇಲೆ ಡಿಪೆಂಡ್ ಆಗ್ಬೇಡ ದೇವ್ರ ಮಗುವೆ, ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ದೇವ್ರ ಮಕ್ಕಳೇ, ದಾರಿಯಲ್ಲಿ ಯಾರು ಇರ್ತಾರಂದ್ರೆ ಶತ್ರು ಇರ್ತಾರನ್ರಿ. ಎಲ್ರಿ ದಾರಿಯಲ್ಲಿ ಯಾರು ಇರ್ತಾರಲ್ರಿ? ಅದಕ್ಕೋಸ್ಕರ ದಾವೀದನು, ದೇವ ನನ್ನ ದಾರಿಯನ್ನು ಸಮವಾಗಿ ಮಾಡು, ಹೊಂಚು ಹಾಕುವವರಿಗೆ ಸಿಕ್ಕಾದಾಗೆ ನನ್ನ ದಾರಿಯನ್ನು ಸಮವಾಗಿ, ನಾನು ಸ್ಪೀಡ್ ಆಗಿ ಹೋಗ್ಬೇಕು, ನಾನು ಆತ್ಮೀಯ ಜೀವನದಲ್ಲಿ ಸ್ಪೀಡ್ ಆಗಿ ಹೋಗ್ಬೇಕು, ನಾನು ನಿಲ್ಲಬಾರ್ದು ದೇವ್ರ ಮಕ್ಕಳೇ. ಯಾಡೇಸನ್ ಗೊಂಗಲ್ ಆಡೆ ಅಂತಾರಲ್ಲ, ಹಂಗಿರ್ಬಾರ್ದು, ನಾನು ಸ್ಪೀಡ್ ಆಗಿ ಹೋಗ್ಬೇಕು, ಇನ್ನು ಪ್ರಾರ್ಥನೆ ಬಲವಾಗಿರ್ಬೇಕು. ಹಲ್ಲೆಲೂಯಾ. ನೋಡ್ರಿ ವಾಕ್ಯದಲ್ಲಿ ಅದೇ ವಚನದಲ್ಲಿ ನೋಡೋಣ ದೇವ್ರ ಮಕ್ಕಳೇ. ದೇವ್ರ ಮಕ್ಕಳು ತೆಗಿರಿ, ಎಜ್ರ ಗ್ರಂಥದಲ್ಲಿ 8ನೇ ಅಧ್ಯಾಯ 31ನೇ ವಚನ ಓದ್ರಿ. 8ನೇ ಅಧ್ಯಾಯ 12ನೇ ದಿನದಲ್ಲಿ ನದಿಯನ್ನು ಬಿಟ್ಟು ಯೆರೂಸಲೇಮಿಗೆ ಹೊರಟೆವು. ನಮ್ಮ ದೇವರ ಹಕ್ಕು ನಮ್ಮನ್ನು ಪಾಲಿಸುತ್ತಾ ಇತ್ತು. ನೋಡ್ದ ದೇವ್ರ ಮಕ್ಕಳ ಪ್ರಾರ್ಥನೆ ಮಾಡಿಕೊಂಡು ಹೋದ್ರೆ ಎಂತ ಆಶೀರ್ವಾದ ನೋಡ್ರಿ ವಾಕ್ಯದಲ್ಲಿ ಓದಪ್ಪ. ಪಾಲಿಸುತ್ತಾ ಇತ್ತು, ನಮ್ಮ ದೇವರ ಹಸ್ತವು ನಮ್ಮನ್ನು ಪಾಲಿಸ್ತಾ ಇತ್ತು. ಶತ್ರುಗಳ ಮತ್ತು ದಾರಿಯಲ್ಲಿ ಹೌದಾ? ಆತನು ಶತ್ರುಗಳ ಮತ್ತು ದಾರಿಯಲ್ಲಿ ಹೊಂಚು ಹಾಕುವವರಿಗೆ ಕೈಗೆ ಸಿಕ್ಕದಂತೆ ನಮ್ಮನ್ನು ತಪ್ಪಿಸಿದನು. ಜೋರಾಗಿ ಚಪ್ಪಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದಾ? ದಾರಿಯಲ್ಲಿ ಹೊಂಚು ಹಾಕಿರ್ತಾರಂತ ಶತ್ರುಗಳು ನಮ್ಮನ್ನು ಹಿಡ್ಕೊಳ್ಬೇಕಂತೇಳಿ ಆ ದಾರಿಯಲ್ಲಿ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಪ್ರಯಾಣಕ್ಕೆ ಹೋಗಿದ್ದ ಮುಂಚೆ ಏನ್ ಮಾಡಿದ್ರು, ರಾಜನ ಸಹಾಯವನ್ನು ಕೇಳಿಲ್ಲ, ಅವರು ರಾಣಿಯ ಸಹಾಯವನ್ನು ಕೋರಿಕೊಳ್ಳಲಿಲ್ಲ, ಅಧಿಪತಿ ಸಹಾಯವನ್ನು ಕೇಳಿಕೊಳ್ಳ, ಇನ್ನೊಬ್ಬರ ಸಹಾಯವನ್ನು ಕೋರಿಕೊಳ್ಳಕ್ ಹೋಗ್ಬಾರ್ದು ಅವ್ರ ಮಗಳೇ. ದೇವರ ಸಹಾಯ ಕೇಳಿಕೊ. ಆಮೆನ್. ದೇವನಿಗೆ ವಿಶೇಷವಾದ ಸಹಾಯಕನು. ಮನುಷ್ಯರೆಲ್ಲ ಕೈ ಬಿಟ್ಟು ಹೋಗ್ತಾರೆ, ಮನುಷ್ಯರು ಸಹಾಯ ಮಾಡುವುದಕ್ಕೆ ಶಕ್ತರಲ್ಲ, ದೇವರೊಬ್ಬನೇ ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ, ಎಲ್ಲಿ ಗುಡ್ಡಗಳು ಗುಡುಗಿದರು ಭಯವಿಲ್ಲ, ಈ ಭೂಮಿ ನನಗೇನು ಭಯವಿಲ್ಲ, ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ, ಗುಡಗಳು ಗುಡುಗಿದರು ಭಯವಿಲ್ಲ, ಈ ಭೂಮಿ ಅಲೆಗಳು ನನಗೇನು ಭಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಊರಲ್ಲಿದೆ ಗಂಡ ಹೆಂಡತಿ ಬಹಳ ಆಸೆ. ಏನ್ರಿ, ನಮ್ಮ ಮಕ್ಕಳಿಗೆ ಹೊಲ ಮಾಡೋಣ, ಮಾಡೋಣ, ನಮ್ಮ ಮಕ್ಕಳಿಗೆ ಮನೆ ಮಾಡೋಣ, ಮನೆ ಮಾಡೋಣ, ನಮ್ಮ ಮಕ್ಕಳಿಗೆ ಒಡವೆ ವಸ್ತ್ರಗಳೆಲ್ಲ ಮಾಡೋಣ, ಎಲ್ಲವನ್ನ ಮಾಡಿ ಇನ್ನು ಹುಡುಗರು ಇರ್ಲಿಕ್ಕೆ ಮನೆ, ಹೊಲ, ಗದ್ದೆಗಳು, ಅಪಾರ್ಟ್ಮೆಂಟು, ಅನೇಕ ಎಲ್ಲ ಬಹಳ ದೊಡ್ಡ ಶ್ರೀಮಂತರೆ ಎಲ್ಲ ಮಾಡಿ ದೇವ್ರ ಮಕ್ಕಳೇ ಎಲ್ಲ ಮಾಡಿದ್ದಾರೆ. ಮಾಡಿ ಒಂದ್ಸರಿ ಪ್ರಯಾಣ ಮಾಡ್ತಿರುವಾಗ ಆ ಪ್ರಯಾಣದಲ್ಲಿ ಆಕ್ಸಿಡೆಂಟ್ ಆಗಿ ಅವರ ತಂದೆ ತಾಯಿಗಳ ಮುಂದೆ ಮಕ್ಕಳು ಕಣ್ಣೆದುರಿಗೆ ಸತ್ತೋಗ್ಬಿಟ್ಟಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಅವ್ರ ತಂದೆ ತಾಯಿಗೆ ಸ್ವಲ್ಪ ಏಟು ಬಿದ್ದಿದೆ. ಮಕ್ಕಳು ಅವ್ರ ಮುಂದೆ ಸತ್ತೋಗ್ಬಿಟ್ಟಾಗ ಅವ್ರು ಅಳ್ತಾ ಇದಾರಂತೆ. ಯಾರಿಗೋಸ್ಕರ ಈ ಹೊಲ, ಯಾರಿಗೋಸ್ಕರ ಈ ಮನೆ, ಯಾರಿಗೋಸ್ಕರ ಈ ಬಂಗ್ಲೆ, ಯಾರಿಗೋಸ್ಕರ ಈ ಒಡಿವೆ, ಯಾರಿಗೋಸ್ಕರ ಇಷ್ಟೆಲ್ಲ, ಯಾರಿಗೋಸ್ಕರ ಅಂತೇಳಿ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮಕ್ಕಳು ಹೋಗುವಾಗಲೂ ಬರುವಾಗಲೂ ದೇವರು ಕಾಪಾಡುತ್ತಾನೆ. ಹಲ್ಲೆಲೂಯಾ. ನಮ್ಮ ಮಕ್ಕಳ ಸುತ್ತಮುತ್ತಲು ದೂತರನ್ನು ದಂಡಿಸಿ ಕಾವಲಾಗಿ ಕಾಪಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ರಾತ್ರಿ ಹಗಲು ನಮ್ಮನ್ನು ಕಾಯುವುದಕ್ಕಾಗಿ 72,000 ದೇವದೂತರು ನಮಗೋಸ್ಕರ ನಿಮಗೋಸ್ಕರ ಸಿದ್ಧವಾಗಿದ್ದಾರೆ. ಆ ಸತ್ಯವನ್ನು ನೀವು ತಿಳ್ಕೊಳ್ಬೇಕು. ಸೈತಾನ ಅದನ್ನು ನಿಮಗೆ ಮರೆ ಮಾಡ್ತಾನೆ. ಸೈತಾನಿಗೆ ಮರೆ ಮಾಡ್ತಾನೆ. ನಾನು ರಕ್ಷಣೆ ಹೊಂದಿನ, ನಾನು ಯೇಸು ರಕ್ತದಲ್ಲಿ ತೊಳೆಯಲ್ಪಟ್ಟಿನ, ನನಗೋಸ್ಕರ ನಿನಗೋಸ್ಕರ 72,000 ದೇವದೂತರು. ಒಂದ್ಸಾರಿ ನಾನು ನಮ್ಮ ಗಾಣರಾಜ, ನಮ್ಮ ಶೇಖರ್ ಇದ್ದಿಲ್ದ ತಮ್ಮ ಸತ್ತೋದ ಇನ್ನೊಬ್ಬ ಹುಡುಗ, ಒಂದ್ಸಾರಿ ನಾವು ರಾಂಪುರಕ್ಕೆ ಹೋಗಿದ್ವಿ. ನಾನು ರಾಜ ರಾಂಪುರಕ್ಕೆ ಹೋಗಿರೋ ಬಸ್ ಇಲ್ಲ, ಅಲ್ಲಿ ಅಪ್ಪನೊಳಗೆ ಹೋಗ್ಬೇಕಾಗಿ ಇಬ್ಬರು ಬಂದ್ರು. ನಾನಂದೆ, ಏನು ಇಬ್ಬರು ಬಂದ್ರಲ್ಲ, ನಾ ಇಬ್ಬರು ಇದೀವಿ ಅಂತಂದೆ. ಒಂದ್ ಗಾಡಿಗೆ ಎಷ್ಟು ಜನ ಹೋಗ್ತಾರೆ ಹೇಳ್ರಿ? ದೂರ ಪ್ರಯಾಣ, ರೋಡು ಡೊಂಕ ಬಂಕ ಇದಾವ,
ಗುಡ್ಡ ಪ್ರದೇಶಗಳು ಏನ್ ರಜಾ ನೆನಪೈತೆ ನಿನಗೆ? ನೀನೇ ಕರ್ಕೊಂಡೋಗಿ ನನ್ನ ಅಲ್ಲಲ್ಲಿಯ ಹೋದ್ರೆ ಅವರು ಶೇಖರ್ ಇನ್ನೊಬ್ಬ ಹುಡುಗ ಬಂದ್ರು. ನಾನಂತ ಯಾರನ್ನ ಒಬ್ಬರು ಬರ್ಬೇಕಲ್ಲ, ಒಂದ್ ಗಾಡಿ ಮೂರು ಹೋಗೋದೇ ಕಷ್ಟ. ನಾಗಂದ್ರೆ ಸಾರ್ ಅವ್ನ ಹುಡುಗಂದ್ರೆ ಸಾರ್ ನಾನು ಹೆಂಗ ಓಡಿಸ್ತೀನಿ ಗೊತ್ತಾ ಸರ್ ಗಾಡಿ ಅಂದ. ಯಪ್ಪ ಹೆಂಗನ್ನ ಓಡಿಸಪ್ಪ, ಸ್ವಲ್ಪ ನಿಧಾನ ಓಡಿಸಪ್ಪ ಅಂತಿದ್ವಿ. ನಾವು ಸೇವಕರು ಇದ್ವಿ, ಸ್ವಲ್ಪ ನಿಧಾನ. ಸಾರ್ ನನ್ ಗಾಡಿ ಓಡಿದ ಎಕ್ಸ್ಪರ್ಟ್ ಸರ್, ನಾನು ಇದು ಸುಮ್ಮನೆ ಕುಂತ ಸರ್, ಇನ್ನು ಏನ್ ಮಾಡಬೇಕು, ಚೆನ್ನಾಗ ಓಡಿಸ್ತಾ ಇದ್ದ. ಕುಂತ್ಕೊಂಡು ನಾವು ಹಿಂದೆ ಮುಂದೆ ಎಲ್ಲ ಕುಂತ್ಕೊಂಡು 4 ಮಂದಿ ಹೋಗ್ತಿದ್ವಿ. ಸುಮ್ಮನೆ ಹೋಗ್ಬೇಕಲ್ಲ ಹೇಳ್ರಿ, ದಾರಿಯಲ್ಲಿ ಸುಮ್ಮನೆ ಹೋಗ. ದಾರಿಯಲ್ಲಿ ನಾಯಿಗಳು ಇರ್ತಾವೆ ಹೇಳ್ರಿ, ಕತ್ಲಲ್ಲಿ ಹೋದ್ರೆ ನಾಯಿಗಳದವ್. ಈ ನಾಯಿಗಳದವ್ ಸುಮ್ಮನೆ ಹೋಗೋದು ಬಿಟ್ಟು ಏನ್ ಮಾಡಿ, ಇವ್ನು ಪರ್ಸೆಂಟ್ ಇದ್ದಾಗ ನನಗೆ ಡ್ರೈವರ್ ಇವ್ರು ಏನ್ ಮಾಡ್ಬೇಕು ಗೊತ್ತವೆ, ಹೇ ಅಂದ್ಬಿಟ್ಟು ಅದನ್ನ 50 ಬಹುದ್ ಬಂದ್ಬಿಟ್ಟು ನಮ್ ಹಿಂದೆ ಬರದ್ಲೆ ದಗ ಬಹಳ ಸ್ಪೀಡ್ ಹೋಗ್ಬಿಟ್ಟು ಕುಪ್ಪೆ ರೋಡ್ ಹಾಕ್ತಾರ. ಆ ಬಿಂಚುಗಳು ಎಗ್ರಿಸ್ಬಿಟ್ಟು ದಿಕ್ಕಪಾಲೊಬ್ರು ಬಿದ್ದಿವಿ. ಶೇಖರ್ ಏಟ್ ಬಿದ್ದವ, ಅವನು ಸೂಪರ್ ನ್ಯಾಚುರಲ್ ಡ್ರೈವರ್ಗೆ ಏಟ್ ಬಿದ್ದವ. ನಮ್ ರಾಧಿಗಳು ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬಿದ್ದು ಅಂತ ಹೇಳ್ದ, ಸ್ವಲ್ಪ ಬಿದ್ದವ. ನನಗೆ ದೇವರ ಕೃಪೆ ಅಂತ ಒಂದು ಮೂಕದಂಗೆ ಕೂಡ ಬೀಳಲ್ಲ. ರಾತ್ರಿಯೂ ಪಗಲನು ಪಾದಮೂಲಕು ರಾಯಿ ತಗಲ. ನೋಡ್ದ ಅಲ್ಲಿ ರಾಯಿಗಳು ಬಾಳದವ, ಕಲ್ಲುಗಳು ಬಾಳದವ. ಅಲ್ಲೆಲ್ಲ ಬರೀ ಕಲ್ಲುಗಳಿದಾವ, ಅಲ್ಲೂಯ್ಯ. ಈಗ ರಾತ್ರಿಯೂ పగలను పాదములకు రాగి తగలాకుండా మనకు చర్య చేయుట దేవదూతలు మనకుండగా మనకు చేయుట కొరకై దేవదూతలు మనకుండగా ఆనందయాత్ర ఇది ఆత్మీయ యాత్ర యేసుతో నూతన యేసులేము యాత్ర మమ యేసుతో నూతన యేసులేము యాత్ర. హల్లెలూయಾ ಹಲ್ಲೆಲೂಯಾ. ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ, ಪ್ರತಿಯೊಂದು ಪ್ರಯಾಣದಲ್ಲಿ ಕೂಡ ನಾವೇನ್ ಮಾಡ್ಬೇಕು, ಪ್ರಾರ್ಥನೆ. ಈಗ ಚೆನ್ನಾಗಿ ಬಿಡ್ರಿ, ಈ ಆತ್ಮೀಯ ಪ್ರಯಾಣ ಎಲ್ಲ ನೋಡ್ರಿ, ಆತ್ಮೀಯ ಪ್ರಯಾಣ ಅನ್ರಿ. ದೇವ್ರ ಮಕ್ಕಳೇ ಲೋಕದ ಪ್ರಯಾಣದಲ್ಲಿ ಸ್ವಲ್ಪ ಸ್ಟಾಪ್ ಮಾಡೋಣ. ಇಲ್ಲಿವರೆಗೆ ನಾವು ಕೇಳಿಕೊಂಡು ವಾಕ್ಯ. ಈಗ ಆತ್ಮೀಯ ಪ್ರಯಾಣ ಎಲ್ಲ ನೋಡ್ರಿ, ಎಷ್ಟು ಜನ ಆತ್ಮೀಯ ಪ್ರಯಾಣ ಮಾಡ್ತದ್ರಿ? ನಾವ್ ಇಲ್ಲಿಂದ ಇಲ್ಲಿಗೆ ನೋಡ್ರಿ, ಐಗುಪ್ತ ದೇಶದಿಂದ ಬಿಡುಗಡೆ ಆದ್ರು. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಐಗುಪ್ತ ದೇಶದಿಂದ ಬಿಡುಗಡೆ ಹೆಂಗ್ ಬಿಡುಗಡೆ ಆದ್ರು? ಯಜ್ಞ ಕುರಿ ರಕ್ತದಿಂದ ಬಿಡುಗಡೆ ಆದ್ರು. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಕುರಿ ರಕ್ತದಿಂದ ಐಗುಪ್ತ ದೇಶದಲ್ಲಿ ಬಿಡುಗಡೆ ಆದ್ರು. ಈಗ ನಾವು ಕೂಡ ಬಿಡುಗಡೆ ಆಗಿ ಲೋಕದಿಂದ, ಪಾಪದಿಂದ, ಶಾಪದಿಂದ, ಯಾವುದು ಯೇಸುವಿನ ರಕ್ತದಿಂದ ಬಿಡುಗಡೆ ಆಗಿದ್ದೇವೆ. ಹಲ್ಲೆಲೂಯಾ. ಈಗ ಬಿಡುಗಡೆ ಆದವರು ನಾವ್ ಎಲ್ಲಿಗೆ ಹೋಗ್ಬೇಕು? ನಾವ್ ಎಲ್ಲಿಗೆ ಹೋಗ್ಬೇಕು? ನಾವು ಪರಲೋಕಕ್ಕೆ ಹೋಗ್ಬೇಕು. ಅವರು ಎಲ್ಲಿಗೆ ಹೋದ್ರು? ಐಗುಪ್ತ ದೇಶದಿಂದ ಹಿಡಿದು ಹಾಲು ಜೇನು ಹರಿಯುವಂತ ದೇಶಕ್ಕೆ ಹೋದ್ರು. ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡ್ರಿ, ಹಾಲು ಜೇನು ದೇಶಕ್ಕೆ ಹೋಗುವುದಕ್ಕಿಂತ ಶ್ರೇಷ್ಠವಾದ ದೇಶ ಯಾವುದು? ಪರಲೋಕ. ಅದಕ್ಕಿಂತ ಕೋಟಿ ಪಟ್ಟು ಲಕ್ಷ ಪಟ್ಟು ಶ್ರೇಷ್ಠವಾದದ್ದು ಪರಲೋಕ. ದೇವರ ಮಕ್ಕಳೇ ಈಗ ಚೆನ್ನಾಗಿ ಅರ್ಥ ಮಾಡ್ರಿ, ಅದಕ್ಕ ಎಲ್ಲರೂ ಹೋದ್ರ? ಹೋಗ್ಲಿಲ್ಲ. ದೇವ್ರ ಮಕ್ಕಳು ಬಹಳ ಜನಗ ಹೋಗ್ಲಿಲ್ಲ. ಅಂದ್ರೆ ಈಗ ಅರ್ಥ ಮಾಡ್ರಿ, ಈಗ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ರಿ. ಒಂದು 10 ನಿಮಿಷ ಆತ್ಮಿಕವಾಗಿ ವಾಕ್ಯ ಕಾರಣ. ಈಗ ನಾವು ಕೂಡ ಎಲ್ಲರೂ ಹೋಗ್ಬೋದು, ದೇವರು ಎಲ್ಲರನ್ನು ಕರೆದಿದ್ದಾನೆ. ಆದರೆ ಎಲ್ಲರೂ ಹೋಗ್ಬೇಕಂದ್ರೆ ಅರ್ಹತೆ ಬೇಕು. ಹಲ್ಲೆಲೂಯಾ. ಬಹಳ ಜನ ಹೇಳ್ತಾರೆ, ನಮ್ಮ ಚರ್ಚಿಗೆ 50,000 ಜನ ಬರ್ತಾರ, 20,000 ಜನ ಬರ್ತಾರ, ಒಳ್ಳೇದೇ. ಆದ್ರೆ ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗ್ತಾರ ಅಂದ್ರೆ ಉತ್ತರ ಇರುವುದಿಲ್ಲ. ಒಂದ್ಸಾರಿ ಪಾಸ್ಟ್ ಕೇಳಿದೆ, ನಮ್ಮ ಚರ್ಚಿಗೆ ಇಷ್ಟು ಜನ ಬರ್ತಾರ ಅಂತ ಕೇಳಿದ್ರೆ ಪಾಸ್ಟ್ ಅಂದೆ, ಪರಲೋಕ ರಾಜ್ಯಕ್ಕೆ ಹೋಗೋರು ಎಷ್ಟು ಮಂದಿ, ನರಕಕ್ಕೆ ಹೋಗೋರು ಎಷ್ಟು ಮಂದಿ ಹೇಳಂತಾರೆ. ಆ ಪಾಸ್ಟ್ಗೆ ಹೇಳಿದ 20,000 ಜನ ಬರ್ತಾರ ಅಂತ ಹೇಳಿ, ನರಕಕ್ಕೆ ಹೋಗೋರು ಎಷ್ಟು, ಪರಲೋಕ ರಾಜ್ಯಕ್ಕೆ ಹೋಗೋರು ಎಷ್ಟು ಅಂತ ಹೇಳುವಾಗ ಉತ್ತರ ಇಲ್ಲ ಅಂತ. ಇವತ್ತು ನಮ್ಮನ್ನ ಕೇಳುವಾಗ ಕೂಡ ನಮ್ಮಲ್ಲಿ ಕೂಡ ಉತ್ತರ ಇರುವುದಿಲ್ಲ, ಯಾರಲ್ಲಿ ಉತ್ತರ ಇರುವುದಿಲ್ಲ. ಈಗ ಏಸನ್ನ ಕೇಳಿದ್ರು ಉತ್ತರ ಇರಕ್ಕಿಲ್ಲ. ಹಲ್ಲೆಲೂಯಾ. ದೊಡ್ಡ ದೊಡ್ಡ ಸೇವಕನ ಕೇಳಿದ್ರು ಉತ್ತರ ಇರಕ್ಕಿಲ್ಲ. ಕೆಲವೊಂದು ಸೇವಕರು ಹೇಳ್ತಿರ್ತಾರ, ನಮ್ಮ ಸೇವೆ ಎತ್ತಲ್ಪಟ್ಬಿಡ್ತದೆ, ನಮ್ ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತದೆ. ಪಾಸ್ಟ್ ಬಹಳ ಚೆನ್ನಾಗಿ ಹೇಳ್ತಾನ, ಮತ್ತು ನಮ್ಮ ಸಭೆ ಹಂಗ ಹೋಗ್ಬಿಡುತ್ತೆ, ಹಿಂಗ ಹೋಗ್ಬಿಡುತ್ತೆ, ನಮ್ಮ ಸಭೆ ಎಲ್ಲರೂ ಪರಿಶುದ್ಧರು ಆತ್ಮೀಯರು ಅಂತ ಹೇಳ್ತಾನ. ಅವ್ರ ಸಭೆಯಲ್ಲಿ ಒಬ್ಬ ವ್ಯಕ್ತಿ ಹುಡುಕಂತ ವಾಕ್ಯ ಕೇಳ್ತಾನೆ. ಏನಂತೆ?
కుడుకంత ఏం బాగా చెప్తాడ్రా పాస్టర్ అది పోతుందిరా రే ఒక ఇది తీసుకోరా ಅಂತಾನಂತೆ ಅಲ್ಲೇಲುಯ್ಯ. ಸ್ವಲ್ಪ ಅರ್ಥ ಮಾಡಿರ್ತೀರ ಮಕ್ಕಳೇ, ನಾನು ಹೇಳ್ತಿರೋದಂದ್ರೆ ದೇವರು ಎಲ್ಲರನ್ನೂ ಪರಲೋಕಕ್ಕೆ ಕರ್ತಾನ, ಆದ್ರೆ ಹೋಗೋದು ಬಿಡೋದು ನಿನ್ನ ಕೈಯಾಗೈತಿ. ಅಲ್ಲೇಲುಯ್ಯ ಅಲ್ಲೇಲುಯ್ಯ. ಪಕ್ಕದವ್ರಿಗೆ ಹೇಳ್ರಿ ಆತ್ಮೀಯ ಪ್ರಯಾಣ, ಹೇಳ್ರಿ ಆತ್ಮೀಯ ಪ್ರಯಾಣ. ನಾವು ಆತ್ಮೀಯರ ಲೋಕಸ್ಥರು ಹೇಳ್ರಿ. ನಾವು ಲೋಕದಲ್ಲಿ ಇದ್ರು ಕೂಡ ನಾವು ಲೋಕದವರಲ್ಲ. ಯೇಸು ಸ್ವಾಮಿ ಹೇಳ್ತಲ್ಲ, ನಾನು ಲೋಕದಲ್ಲಿದ್ರು ನಾನು ಲೋಕದವನಲ್ಲ, ನನಗೂ ಲೋಕಕ್ಕೆ ಸಂಬಂಧ ಇಲ್ಲ ಅಂದ್ಮೇಲೆ ಯೇಸು ಕ್ರಿಸ್ತ ನಂಬಿಕೊಂಡ ಮೇಲೆ ನಮಗೂ ಲೋಕಕ್ಕೂ ಅಸಲ್ ಸಂಬಂಧ ಇಲ್ಲ. ನಾವು ಲೋಕದಲ್ಲೇ ಇರ್ತೀವಿ. ಈಗ ನೋಡ್ರಿ, ಸಮುದ್ರದಲ್ಲಿ ಮೀನಿರ್ತದೆ. ಸಮುದ್ರ ನೀರು ಹೆಂಗಿರ್ತೇವೆ ಹೇಳ್ರಿ? ಉಪ್ಪಾಸಿಯ ಉಪ್ಪು, ಅದಕ್ಕೆ ಉಪ್ಪಿರುವುದಿಲ್ಲ. ನೋಡ್ರಿ, ನೀವು ಮೀನ್ ತಗೊಂಡಾಗ ಉಪ್ಪಾಕದಂಗ ಅಡಿಗೆ ಮಾಡಿರ ಕೈ ಎತ್ತಿರಿ. ನಾನು ಮೀನಾಗ ಉಪ್ಪಾಕದಂಗ ಅಡಿಗೆ ಮಾಡಿ ನಮಗೆ ಕೈ ಎತ್ತಿರಿ. ಉಪ್ಪು ಹಾಕ್ರಿ, ಉಪ್ಪಿಗಿಂತ ರುಚಿ ಇಲ್ಲ ಅಂತೇಳಿ. ಅಲ್ಲಲ್ಯ, ಚೆನ್ನಾಗಿ ಅರ್ಥ ಮಾಡ್ರಿ. ಯಾಕಿನ್ನು ಉಪ್ಪು ಹಾಕಿದಂಗ ನೀನು ಉಪ್ಪಿ ನೀರಿನಿಂದ ಬಂದಂತ ಮೀನನ್ನ ತೆಗೆದುಕೊಂಡು ಅಡಿಗೆ ಹಾಗೆ ಮಾಡೋಬಿಟ್ಟು ಯಾಕೆ ಉಪ್ಪು ಹಾಕಿದಂದ್ರೆ ದೇವ್ರ ಮಕ್ಕಳೇ, ಅದು ಉಪ್ಪು ನೀರಿನಲ್ಲಿ ಇದ್ರೂ ಕೂಡ ಅದು ಉಪ್ಪು ಅಂಟಿಕೊಂಡಿರೋದಿಲ್ಲ ದೇವರ ಮಕ್ಕಳೇ. ಅಲ್ಲಲ್ಯ, ಅಂದ್ರೆ ಉಪ್ಪನ್ನ ಒಳಗೆ ಬಿಟ್ಕೊಂಡಿರೋ ಹಂಗೆ ನಾವು ಕೂಡ ಆತ್ಮೀಯರಾಗಿರೋ ನಾವು ಲೋಕದಲ್ಲೇ ಇರ್ತೇವೆ. 70 ವರ್ಷ ಇರ್ತೇವೆ, 80 ವರ್ಷ ಇರ್ತೇವೆ, ಬಿಲ್ಲಿಗ್ರಾಮ್ ತರ 100 ವರ್ಷ ಇರ್ಬೋದು. ಆದರೆ ದೇವರ ಮಕ್ಕಳೇ, ಲೋಕ ನಮ್ಮೊಳಗಿರಬಾರ್ದು. ನಾವು ಲೋಕದೊಳಗೆ ಇರ್ತೇವೆ, ನಮ್ಮೊಳಗೆ ಏನಿರಬಾರ್ದು ಹೇಳ್ರಿ? ಲೋಕ ಇರಬಾರ್ದು. ಒಂದ್ಸಾರಿ ದೇವತ್ತು ಬಂದು ಒಬ್ಬ ವ್ಯಕ್ತಿ ಕೇಳಂತೆ, ನಿಮ್ಮ ಚರ್ಚು, ನಿಮ್ಮ ಸಭೆ ಎಲ್ಲಿದೆ ಅಂತ ಕೇಳಂತ ಒಬ್ಬ ವ್ಯಕ್ತಿನ ಕೇಳಿದಾಗ ಆ ವ್ಯಕ್ತಿ ಅಂದ್ರೆ ನಮ್ಮ ಸಭೆ ಲೋಕದಲ್ಲಿ ಇದೆ ಅಂತ ಹೇಳಿದಂತೆ. ನಮ್ಮ ಸಭೆ ಎಲ್ಲಿದೆ? ಲೋಕದಲ್ಲಿ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಸಭೆ ಎಲ್ಲಿದೆ? ಲೋಕದಲ್ಲಿದೆ ಅಂತ ಕೇಳುವಾಗ ಲೋಕ ಎಲ್ಲಿದೆ ಅಂತ ಕೇಳಿದಂತೆ, ನಮ್ಮ ಸಭೆಗೆ ಇದೆ ಅಂತ ಹೇಳಿದಂತೆ. ಅಲ್ಲಲ್ಯ ಅಲ್ಲಲ್ಯ. ದೇವ್ರ ಮಕ್ಕಳೇ, ನಾವು ಲೋಕದಲ್ಲಿ ಇರಬೇಕು ವಿನಃ ಲೋಕವು ನಮ್ಮಲ್ಲಿ ಇರಬಾರ್ದು. ಲೋಕವು ಎಲ್ಲಿರಬಾರ್ದು? ನಮ್ಮಲ್ಲಿ ಇದ್ರೆ ನಿನ್ನ ಪ್ರಯಾಣದಲ್ಲಿ ಸೈತಾನನು, ದೆವ್ವಗಳು ಅಟ್ಯಾಕ್ ಮಾಡ್ತಾನೆ, ಅಟ್ಯಾಕ್ ಮಾಡ್ತಾವ, ನಿನ್ನನ್ನು ಪರಲೋಕಕ್ಕೆ ಹೋಗದಂಗೆ ಮಾಡ್ತಾವ. ಸ್ವಲ್ಪ ಆತ್ಮಿಕವಾದ ಸಂದೇಶ ಒಂದು 10 ನಿಮಿಷ ಕೇಳೋಣ ದೇವ್ರ ಮಕ್ಕಳೇ. ತೆಗಿರಿ ಪ್ರಕಟಣೆ ಗ್ರಂಥ, ತೆಗಿರಿ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 4ನೇ ವಚನ ಓದ್ರಿ. ಪ್ರಕಟಣೆ ಗ್ರಂಥ 12. ಅದರ ತಲೆಗಳ ಮೇಲೆ ನೋಡ್ರಿ, ವಾಕ್ಯದಲ್ಲಿ ಬರಲ್ಪಡುತ್ತೆ ಅದರ ಬಾಲವು. ನೋಡ್ರಿ, ಅಂದ್ರೆ ಸೈತನ ಬಗ್ಗೆ ಬರಲ್ಪಡುತ್ತೆ. ಅದರ ಬಾಲವು ಓದಪ್ಪ. ಆಕಾಶದಲ್ಲಿರುವ ನಕ್ಷತ್ರದೊಳಗೆ 3/4 ಭಾಗವನ್ನು ಎಳೆದು ಭೂಮಿಗೆ ಎಳೆದು ಏನಂತಿದ್ದೆ ಅದರಿಂದ ಎಳೆದು ಏನ್ ಮಾಡ್ತಿದ್ದೆ? ಭೂಮಿಗೆ ಹಾಕಿತ್ತು. ಹೇಳ್ರಿ, ಎಳೆದು ಭೂಮಿಗೆ ಹಾಕಿತನ್ರಿ ದೇವರ ಮಕ್ಕಳು. ಇವ್ರು ಯಾರು ಗೊತ್ತಾ? ಇವ್ರು ಯಾರು ಗೊತ್ತಾ? ತೆಗಿರಿ ದೇವ್ರ ಮಕ್ಕಳೇ. ದಾನಿಯೇಲ ಬರೆದ ಪುಸ್ತಕ 12:3 ಓದ್ರಿ, ಬೇಗ ಓದ್ರಿ. ಓದ್ರಿ ಬೇಗ ಬೇಗ. ದಾನಿಯೇಲ 12:3. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲಂತೆ ನಕ್ಷತ್ರಗಳಂತೆ, ಆಕಾಶ ಮಂಡಲ ನಕ್ಷತ್ರಗಳಂತೆ ಪ್ರಕಾಶಿಸುವರು. ಇಂಥವರನ್ನು ದೇವ್ರ ಮಕ್ಕಳೇ ಇಲ್ಲಿ ನಾವು ನೋಡುವಾಗ ದೇವ್ರ ಮಕ್ಕಳೇ ಇವ್ರು ಆತ್ಮೀಯರು. ಅಮ್ಮ, ಸೈತನ ಏನ್ ಮಾಡ್ತಾನೆ ಗೊತ್ತಾ? ಆಕಾಶದಲ್ಲಿರುವಂತ ನಕ್ಷತ್ರ ಒಳಗೆ 1/3 ಭಾಗವನ್ನು ಎಳೆದು ಏನ್ ಮಾಡಿದಂತ ಆ ಬಾಲ ಭೂಮಿಗೆ ಬಿಸಾಡಿತೆ ಅಂತ ದೇವ್ರ ಮಕ್ಕಳು. ಈಗ ಚೆನ್ನಾಗಿ ಅರ್ಥ ಮಾಡ್ರಿ ಅಮ್ಮ. ಇಲ್ಲಿ ನಾವು ನೋಡುವಾಗ ಬಾಲ ನೋಡ್ತೀವಿ, ತಲೆ ನೋಡಕ್ಕಿಲ್ಲ. ಏನ್ ನೋಡ್ತೀವಿ ನಾವು? ಅರ್ಥ ಮಾಡ್ರಿ, ಏನ್ ನೋಡಕ್ಕಿಲ್ಲ ನಾವು? ಸೈತನನ್ನು ಬಾಲ ನೋಡ್ತೀವಿ ನಾ, ಸೈತನ ತಲೆ ನೋಡಕ್ಕಿಲ್ಲ. ದೇವ್ರ ಮಕ್ಕಳೇ, ತಲೆ ಇದ್ರೆ ಹೆಂಗಿರ್ತದ ಗೊತ್ತಾ? ಬಾಲ ಇದ್ದೇ ಸೈತನ ಇಷ್ಟು ಮರಳುಗೊಳಿಸ್ತಾನೆ ಜನರನ್ನ. ತಲೆ ಈಗ ಇಲ್ಲ ಅವನಿಗೆ. ತಲೆ ಹೇಳ್ರಿ, ಸೈತನಿಗೆ ಏನಿಲ್ಲ ಹೇಳ್ರಿ. ಯಾಕೆ ತಲೆ ಇಲ್ಲ ಅಂದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅವನ ತಲೆಯನ್ನು ಸಂಪೂರ್ಣವಾಗಿ ಜಜ್ಜಿ ಹಾಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ತಲೆಯನ್ನ ಜಜ್ಜಿ ಹಾಕಿದ್ದಾನೆ ದೇವರ ಮಕ್ಕಳೇ. ಅವನು ಬಹಳ ಸರ್ವಾಗ್ನ ಜ್ಞಾನ, ಅವನು ಶಕ್ತಿವಂತನು. ಈಗ ತಲೆ ಅಂದ್ರೆ ಏನರ್ಥ? ಅಧಿಕಾರ. ವಾಕ್ಯದಲ್ಲಿ ಬರ್ಬೇಡ. ಸಭೆಗೆ ಯಾರು ತಲೆ? ಕ್ರಿಸ್ತನ ತಲೆ, ಅಧಿಕಾರ. ಸ್ತ್ರೀಗೆ ಯಾರು ತಲೆ? ಗಂಡನ ತಲೆ, ಪುರುಷನ ತಲೆ. ಅಮ್ಮ, ನಿಮ್ಮ ಯಜಮಾನ್ರು ನಿಮಗೆ ತಲೆ, ಅದಕ್ಕೋಸ್ಕರ ನೀವು ತಲೆ ಮೇಲೆ ಮುಸುಗ ಹಾಕೊಳ್ತೀರಿ. ಹಲ್ಲೆಲೂಯಾ. ಮುಸುಕಂದ್ರೆ ಅರ್ಥ ಏನ್ ಗೊತ್ತಾ? ಅಧಿಕಾರ. ಈಗ ನೋಡ್ರಿ, ಈಸಾಕನು ಏನ್ ಮಾಡ್ದ? ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ, ಧ್ಯಾನ ಮಾಡ್ತಾ ಇದ್ದ. ರೆಬೆಕ್ಕಳು ಒಂಟೆ ಮೇಲೆ ಬಂದಾಗ ಈಸಾಕನವ್ರನ್ನ ಎದುರುಗೊಳ್ಳುವಾಗ ರೆಬೆಕ್ಕಳು ಕೇಳ್ತಾಳೆ,
ರೆಬಕಳು ಮುಸುಗು ತಕೊಂಡಿರ್ತಾಳೆ. ರೆಬಕಳು ಕೇಳ್ತಾಳೆ, ಆತನ ಯಾರು ಬರ್ತಾನೆ ಅಂತ ಹೇಳಿ, ಆತನ ಯಾರು ಬರ್ತಾನೆ ಅಂದ್ರೆ ಆತನೇ ನನ್ನ ದಣಿ ನಿನ್ನ ಮಾಡಿಕೊಳ್ಳುವಂತ ಗಂಡ ಅಂತ ಕೂಡಲೇ ಆಕೆ ಏನ್ ಮಾಡ್ತಾ ಸೌಂದರ್ಯ ಇನ್ನೂ ಹೆಚ್ಚಾಗಿ ತೋರಿಸ್ತಾ ಇಲ್ಲ. ಆಕೆ ಏನ್ ಮಾಡ್ತಾ ಆತನ ಬರ್ತದ ಮುಸುಗು ಹಾಕೊಳ್ತಾಳೆ. ಅಲ್ಲಯ್ಯ, ಆತ ಬರ್ತದ ಏನ್ ಮಾಡ್ತಾಳ್ರಿ ಮುಸುಕು ಅಂದ್ರೆ ಈತನೇ ನನ್ನ ಮಾಡಿಕೊಳ್ಳುವಂತನು ಈತನ ಅಧಿಕಾರ. ಅಲ್ಲಯ್ಯ ಹೇಳ್ರಿ ಹೆಣ್ಮಕ್ಳು ಹೇಳ್ರಿ, ನನ್ನ ಗಂಡ ನನ್ನ ಅಧಿಕಾರ ಅಂದ್ರೆ ನೀವೇ ಗಂಡಗೆ ಅಧಿಕಾರ ತೋರಿಸ್ತೀರ? ಕಂಟಿ చూపుతో చంపేస్తాను నా మాట వింటే బాగుపడతావురే చచ్చినోడ అంతర ఈ మాట్లాడితే నేను ಎಷ್ಟು ಸೀರಿಯಸ್ ಆದ್ರೆ ಅವ್ರು ಹೆಂಗದ್ರ ಕೇಳಿದ್ರೆ ಅವ್ರ ಮೇಲೆ ಅಕ್ಕಿಗಿನ ಹಾಕ್ಬಿಟ್ಟು ಹಂಗೆ ಮಂಡಳ ಆಗ್ಬಿಡಂಗದ. ಅಲ್ಲೆಲ್ಲೂಯ್ಯ, ಹೌದಮ್ಮ, ನೀವು ನಂಬ್ರಿ ಬಿಡ್ರಿ, ನಿಮ್ ಯಜಮಾನ್ರು ನಿಮ್ಗೆ ಏನಾಗಿದ್ದಾರೆ ಅಧಿಕಾರ ತಲೆ ಆಗಿದ್ದಾರೆ. ಏನಾಗಿದ್ದಾರೆ ಹೇಳ್ರಿ, ತಲೆ ಆಗಿದೆ. ಮತ್ತೆ ಸೈತ ನೀವು ತಲೆ ಇಲ್ಲ, ತಲೆಯಿಂದ ಕೂಡ ಏನ್ ಮಾಡ್ತಾನೆ ಗೊತ್ತಾ, ಬಾಲದಿಂದ, ಬಾಲ ಅಂದ್ರೆ ಸುಳ್ಳು ಬೋಧನೆ, ಮೋಸ. ಮಕ್ಕಳೇ, ಇವರು ನಕ್ಷತ್ರವಾಗಿ ಒಳ್ಳೆಯುವಂತರು, ಇವ್ರ ಮೇಲೆ ಸೈತನಿಗೆ ಅಧಿಕಾರ ಐತೆ? ಇಲ್ಲವೇ ಇಲ್ಲ. ಹೇಳ್ರಿ ಸೈತನಿಗೆ, ಹೇಳಿ ಜೋರಾಗಿ ಹೇಳ್ರಮ್ಮ, ಸೈತನಿಗೆ ಬ್ರದರ್ಸ್ ಹೇಳ್ರಿ, ಸೈತನಿಗೆ ನಮ್ಮ ಮೇಲೆ 1% ಕೂಡ ಅಧಿಕಾರವಿಲ್ಲೇ ಇಲ್ಲ. ಈಗ ನಿಮಗೆ ಅರ್ಥ ಹಂಗೆ ಹೇಳ್ತೀನಿ. ಈಗ ಯೇಸ್ವಾಮಿ ಹಿಡ್ಕೊಡ್ಬೇಕು, ಯೇಸ್ವಾಮಿ ಹಿಡ್ಕೊಡ್ಬೇಕಂತೇಳಿ ಇಸ್ಕರಿಯೋತನೊಳಗೆ ಫಸ್ಟ್ ಸೈತನ ತೂರಿದನ, ಆಲೋಚನೆ ಹುಟ್ಟಿಸಿದನ? ಅಮ್ಮ ಏನ್ ಮಾಡಿದಮ್ಮ ನೋಡ್ದ, ಸೈತನ್ ಯಾವಾಗ್ಲೂ ಕೂಡ ಏನ್ ಮಾಡ್ತಾನೆ ಗೊತ್ತಾ, ಫಸ್ಟ್ ನಮ್ಮ ಒಳಗೆ ಬರಕ್ಲ, ಅವನು ನಮ್ಮ ಮನೆಯೊಳಗೆ ಬರಕ್ಲ. ಯಾಕಂದ್ರೆ ನಮ್ಮ ಮನೆಯೊಳಗೆ ನಿಮ್ಮೊಳಗೆ ಯೇಸುವಿನ ರಕ್ತವಿದೆ. ಅಲ್ಲೂಯ್ಯ, ಪರಿಶುದ್ಧರು ಬಂದು ಪಾದವಿಟ್ಟು ಪ್ರಾರ್ಥನೆ ಮಾಡಿದ್ದಾರೆ. ಬರಕ್ ಹಾಕನವ್ರಿಗೆ ಫಸ್ಟ್ ಏನ್ ಮಾಡ್ತಾನೆ ಗೊತ್ತಾ, ಸೈತನು ಆಲೋಚನೆ ಹುಟ್ಟಿಸ್ತಾನ ನಮಗೆ. ನೋಡಿ ಇಸ್ಕರಿಯೋತನಿಗೆ ಫಸ್ಟ್ ಏನ್ ಮಾಡಿದೆ, ಸೈತನ್ ಏನ್ ಮಾಡ್ದ, ಬಂದು ಕಾಣದಾಗ ಬಂದು ಆಲೋಚನೆ ಹುಟ್ಟಿಸ್ತಾನ. ಎಷ್ಟು ವರ್ಷ ಅಂತ ಹಂಗಿರ್ತಿ ಇಸ್ಕರಿಯೋತ ನೀನು? ಯೇಸನ್ನು ಹಿಡ್ಕೊಡು, ಯೇಸನ್ನು ಹಿಡ್ಕೊಡು, ಹಿಡ್ಕೊಟ್ಟ ಲಾಭ ಹೊಂದಿಕೋ, ಹಿಡ್ಕೊಂಡು ಆಶೀರ್ವಾದ ಹೊಂದಿಕೋ ಅಂತೇಳಿ ಆಲೋಚನೆ ಹುಟ್ಟಿಸಿದ ಮೇಲೆ ಯಾವಾಗ ಇವನು ಯೇಸು ಸ್ವಾಮಿನ ಹಿಡ್ಕೊಡ್ಬೇಕಂತೇಳಿ 30 ರೂಪಾಯಿ ನಾಣ್ಯಗಳು ತೆಗೆದುಕೊಂಡು ಅವಾಗ ಸೈತಾನನು ಅವನೊಳಗೆ ಒಕ್ಕನು. ಸೈತಾನ್ ನಮ್ಮೊಳಗೆ ಸುಮ್ಸುಮ್ ಬರುವುದಿಲ್ಲ. ಒಂದ್ಸಾರಿ ಮೊನ್ನೆ ನಾನು ಮಲ್ಲ ಮಕ್ಕಳ ಮನೆಗೆ ಹೋದಾಗ ಒಬ್ಬ ಹೇಳ್ದು, ಫಾಸ್ಟ್ ಟೈಮ್ ದೇವಬ್ಬ ಅಂತ. ನಾನು ಹೇಳಿದೆ, ಏಸರ್ ದೇವ ಬರ್ತ, ಏಸರ್ ದೇವ ಬರ್ತಮ್ಮ, ನಾನು ಏಸರ್ ಬಿಡಿಸ್ಬೇಕ ಇವ್ ದೇವ? ಏನಮ್ಮ, ಕ್ರೈಸ್ತ ಮಕ್ಕಳು ಅವಕಾಶ ಕೊಟ್ಟರೆ ದೇವ ಬರ್ತಾನೆ. ನೀನು ಅವಕಾಶ ಕೊಡದಿದ್ರೆ 1% ಕೂಡ ನಿನ್ನ ಮೇಲೆ, ನಿನ್ನ ಮಕ್ಕಳ ಮೇಲೆ ಸೈತಾನನಿಗೆ ಅಧಿಕಾರ ಇರುವುದಿಲ್ಲ. ಅಲ್ಲಯ್ಯ, ನೀವು ಅನ್ಬೋದು, ಅಲ್ಲ ಪಾಸ್ಟ್ರೆ, ಮತ್ತೆ ಯೋಬನ ಮಕ್ಕಳು 10 ಮಕ್ಕಳು ಸಾಯಿಸಲಿಲ್ಲ. ಸೈತಾನು ದೇವರಿಂದ ಪರ್ಮಿಷನ್ ತೆಗೆದುಕೊಂಡು ಬಂದಿದ್ದ ಪರೀಕ್ಷೆ ಮಾಡುವುದಕ್ಕಾಗಿ. ನೋಡ್ದ, ಅಲ್ಲಿವರೆಗೆ ಏನಾಗಿದ್ದಾನೆ, ಯೋಬನ ಸುತ್ತಮುತ್ತಲು, ಯೋಬನ ಮನೆ ಸುತ್ತಮುತ್ತಲು, ಅವನ ಆಸ್ತಿ ಸುತ್ತಮುತ್ತಲು ದೇವರು ಏನಾಗಿದ್ದ, ಬೇಲಿಯನ್ನ ಹಾಕಿದ್ದ, ಕಂಚು ಹಾಕಿದಂತೆ, ಬೆಂಕಿ ಕಂಚು. ಆಮೇಲೆ ಸೈತಾನ ಅಲ್ಲಿ ಹೋಗಿ ಹಿಂಗ ಟಚ್ ಮಾಡಿದ್ರೆ ಬೂದಿ ಆಗ್ತಾನೆ ಸುಟ್ಟು. ಆಮೇಲೆ ದೇವರು ನಮ್ಮನ್ನ ಸೈತನ ಕೈಗೆ ಒಪ್ಪಿಸ್ಕೊಡಕ್ಲ. ದೇವ್ರ ಮಕ್ಕಳೇ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟ ಮಕ್ಕಳು ನಾವು, ಆತನ ಸ್ವಕೀಯ ಪ್ರಜೆಗಳು ನಾವು, ಪರಲೋಕದಲ್ಲಿ ಇರಲ್ಪಟ್ಟವರು ನಾವು ಈಗ ಭೂಲೋಕದಲ್ಲಿ ಕೂಡ ಆಲ್ರೆಡಿ ನಾವ್ ಎಲ್ಲಿದ್ದೀವಿ ಗೊತ್ತಾ, ಪರಲೋಕದಲ್ಲಿರುವಂತ ವ್ಯಕ್ತಿಗಳು ನಾವು. ಸೈತನ್ ಏನ್ ಮಾಡ್ತಾನೆ ಗೊತ್ತಾ, ನಮಗೆ ಸ್ಟಾರ್ಟಿಂಗ್ ದೇವ್ರ ಮಕ್ಕಳೇ ನಮ್ಮನ್ನ ನಾಶ ಮಾಡ್ಬೇಕಂತೇಳಿ ಫಸ್ಟ್ ಆಫ್ ಆಲ್ ಬಲೆ, ಫಸ್ಟ್ ಆಫ್ ಆಲ್ ನಿನಗೆ ತುಂಡು, ಮಾಂಸ ತುಂಡು ಯಾವ್ದಾಗ್ತಾನೆ ಗೊತ್ತಾ, ಫಸ್ಟ್ ನಿನಗೆ ಪ್ರಾರ್ಥನೆ ಮಾಡ್ತಾನೆ. ನೋಡ್ರಿ, ನಿಮಗೆ ಚೆಕ್ ಮಾಡಿಕೊಡ್ರಿ, ನಿಮ್ಗೆ ಯಾರನ್ನ ಪ್ರಾರ್ಥನೆ ಅಂದ್ರೆ ಸೈತನ್ ಆಲ ಎಂಟ್ರೆನ್ಸ್ ಆಗಿದೆ ಅಂತ ಅರ್ಥ ನಿಮಗೆ. ಹಲೋ, ಚೆನ್ನಾಗಿ ಕೇಳಿಸ್ಕೊಟ್ರಿ ವಾಕ್ಯವನ್ನ. ನಿನಗೆ ಪ್ರಾರ್ಥನೆ ಇಲ್ಲ ಅಂದ್ರಿಗಿನ, ಅಮ್ಮ ಪ್ರಾರ್ಥನೆಗೆ ಇಲ್ಲ ಅಂದ್ರಿಗಿನ ಸೈತನ ಆಲಯ ನಿನ್ನ ಜೀವಿತದಲ್ಲಿ ಇಂಟ್ರೆಸ್ಟ್ ಆಗಿದೆ ಅಂತ ಅರ್ಥ. ಫಸ್ಟ್ ಸೈತಾನ ಏನ್ ಮಾಡ್ತಾನೆ ಗೊತ್ತಾ, ಫಸ್ಟ್ ಮೇನ್ ಪಾಯಿಂಟ್ ಅನ್ನ, ಕೀ ಪಾಯಿಂಟ್ ಅನ್ನ ಪ್ರಾರ್ಥನೆ ಇಲ್ದಂಗೆ ಮಾಡ್ತಾನೆ. ಅಲ್ಲಯ್ಯ, ಪ್ರಾರ್ಥನೆ ಅಭಿವೃದ್ಧಿ ಮಾಡುತ್ತದೆ, ಪ್ರಾರ್ಥನೆ ನಿನ್ನನ್ನ ಪರಲೋಕಕ್ಕೆ ನಡೆಸುತ್ತದೆ. ಹಲಲಯ್ಯ, ಇವ್ರು ಯಾಕೆ ಗೊತ್ತದ, ಬರ್ತಾ ಇವತ್ತು ನಾವು ಬಹಳ ಜನ ಅವತ್ತು ಬಹಳ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಿದ್ರಿ ಹುಡುಗರು, ಅವತ್ತು ಚೆನ್ನಾಗಿ ಸುವಾರ್ತೆ ಸಾರ್ತಿದ್ರು, ಅವತ್ತು ಫಾಸ್ಟ್ ಇಂದ ಹೋಗ್ತಾ ಇದ್ರು. ಇವತ್ತು ಆ ಫಾಸ್ಟ್ ನ ಬೈದಾಡ್ಕೊಳ್ತಾರೆ, ಆ ಫಾಸ್ಟ್ ನ ಅಂದಾಡ್ಕೊಳ್ತಾರೆ. ಅಲ್ಲೇಲೂಯ, ಅಲ್ಲೇಲೂಯ. ಅವತ್ತು ಆ ಚರ್ಚ್ ಮೇಲೆ ಎಷ್ಟು ಅಭಿಮಾನ ಇತ್ತು, ಆ ಚರ್ಚ್ ಮೇಲೆ ಬಹಳ ಕಕ್ಷೆ ಸಲ್ಲಿಸ್ತಾರೆ. ಯಾಕಂದ್ರೆ ಸೈತನ್ ಎಂಟ್ರೆಸ್ ಆಗ್ಯಾನ. ಸೈತನು ಪ್ರಾರ್ಥನೆದಂಗ್ ಮಾಡ್ತಾನ, ಸೈತನು ವಾಕ್ಯದಂಗ್ ಮಾಡ್ತಾನ, ಸೈತನು ಪ್ರೀತಿಲ್ದಂಗ್ ಮಾಡ್ತಾನ, ಸೈತನು ವೈರಾಗ್ಯದಂಗ್ ಮಾಡ್ತಾನ, ಸೈತನ್ ಏನ್ ಮಾಡ್ತಾನ, ಅಭಿಷೇಕ ಇದ್ದು ಕೂಡ
ಕದ್ಕೊಳ್ತಾನೆ ದೇವರ ಮಕ್ಕಳು. ಅಲ್ಲಲ್ಲಯ್ಯ, ಬರ್ತಾ 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 ದೇವರ ಮಗುವೆ, ನೀನು ಬರ್ತಾ ಬರ್ತಾ ದಿನಗಳು ಹೆಚ್ಚಾದಂಗ, ತಿಂಗಳು ಹೆಚ್ಚಾದಂಗ, ವಾರಗಳು ಹೆಚ್ಚಾದಂಗ, ವರ್ಷಗಳು ಹೆಚ್ಚಾದಂಗ ನೀನು ನಾನು ಮಾಡೋದು ಏನ್ ಗೊತ್ತಾ? ಆತ್ಮಿಕವಾಗಿ ಹೆಚ್ಚಾಗಿ ನಾವು ಬೆಳಿಬೇಕು. ಅಲ್ಲಲ್ಲಯ್ಯ, ಪ್ರಾರ್ಥನೆಯಲ್ಲಿ ಬೆಳಿಬೇಕು, ವಿಶ್ವಾಸದಲ್ಲಿ ಬೆಳಿಬೇಕು, ಪ್ರೀತಿಯಲ್ಲಿ ಬೆಳಿಬೇಕು, ಆರಾಧನೆಯಲ್ಲಿ ಬೆಳಿಬೇಕು, ವಾಕ್ಯದಲ್ಲಿ ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕು, ನಿನ್ನಲ್ಲಿ ಬೆಳೆ ಕಾಣಬೇಕು. ಅಲ್ಲಲ್ಲಯ್ಯ, ಯಾವಾಗ ಸೈತಾನ ಏನ್ ಮಾಡ್ದ ಗೊತ್ತಾ? ಅಲ್ಲಿ ಆಕಾಶದಲ್ಲಿ ನಕ್ಷತ್ರದಲ್ಲಿ ಇರುವಂತ ಅವ್ರ ವ್ಯಕ್ತಿಗಳು ಕೂಡ ನೋಡ್ದ, ಈ ಬಾಲದಿಂದ ಏನ್ ಮಾಡ್ತಾನಂತಮ್ಮ? ಈ ಬಾಲದಿಂದ ಏನ್ ಮಾಡ್ತಾನಂತೆ ಸೈತಾನನು? ಆಕಾಶದಲ್ಲಿ, ಚೆನ್ನಾಗಿ ಕೇಳಿಸ್ಕೊಡ್ರಿ, ಆಕಾಶದಲ್ಲಿ 1/3 ಭಾಗವನ್ನ ನೋಡ್ರಿ ದೇವ್ರ ಮಕ್ಕಳು. 1/3 ಭಾಗ ಅಂದ್ರೆ ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ಜನರಿದ್ದಾರೆ. ಆ ಜನರಲ್ಲಿ 1 ಭಾಗವನ್ನ ಭೂಮಿಗೆ ಎಳೆದಂದ್ರೆ ಲೋಕಾನುಸಾರಗಳಾಗಿ ಮಾಡ್ತಾನಂತ, ಅವ್ರನ್ನ ಲೋಕಾನುಸಾರರಾಗಿ ಮಾಡ್ತಾನಂತೆ. ಎಲ್ಲೈತಿ ಗೊತ್ತಾ ವಾಕ್ಯ? ತೆಗಿರಿ, ಗಲಾತಿ ಬರೆದ ಪತ್ರಿಕೆ ತೆಗಿರಿ ವಾಕ್ಯವನ್ನು ಓದೋಣ ದೇವ್ರ ಮಕ್ಕಳು. ಗಲಾತಿ ಬರೆದ ಪತ್ರಿಕೆ, ಗಲಾತಿಯವರು ಬರೆದ ಪತ್ರಿಕೆ 3ನೇ ಅಧ್ಯಾಯ, ತೆಗಿರಿ 3ನೇ ವಚನ ಹೋದ್ರಿ ಯಾರಾದ್ರು? ದೇವರಾತ್ಮಾನುಸಾರವಾಗಿ ಪ್ರಾರಂಭಿಸಿ. ಚೆಕ್ ಮಾಡ್ಕೊಳ್ತೇವ್ರ ಮಗವೇ, ನೀನು ಹೆಂಗ ಪ್ರಾರಂಭ ಮಾಡಿದಿ ಅಮ್ಮ? ನೀನ್ ದೇವ್ರ ನಂಬೋದಕ್ಕೆ ಕಾರಣ ಹೆಂಗ? ಲೋಕಾನುಸಾರವಾಗಿ ಪ್ರಾರಂಭ ಮಾಡಿದ, ಆತ್ಮಾನುಸಾರವಾಗಿ ಪ್ರಾರಂಭ ಮಾಡಿದ? ಇಲ್ಲಿ ನೋಡಿ, ಎಷ್ಟು ಪೌಲನು ಗಲಾತ್ಯರಿಗೆ ಎಷ್ಟು ಚೆನ್ನಾಗಿ ಬರೀತಾನೆ ವಾಕ್ಯದಲ್ಲಿ ಅಂದ್ರೆ ಏನ್ ಗೊತ್ತಾ? ದೇವರ ಆತ್ಮಾನುಸಾರವಾಗಿ ಪ್ರಾರಂಭಿಸಿ ಅಂದ್ರೆ ಬಹಿರಾಚಾರ ಅಂದ್ರೆ ಏನು ಗೊತ್ತಾ? ಶರೀರಾನುಸಾರವಾಗಿ ಸಿದ್ಧಿಗೆ ಸಂಪೂರ್ಣರಾಗಬೇಕಂತಿದ್ರ. ಮೊದಲೇನೋ ಆತ್ಮಿಕವಾಗಿ ಪ್ರಾರಂಭಿಸಿರಿ, ಚೆನ್ನಾಗಿದೆ. ಈಗ ನೀವು ಬರ್ತಾ ಬರ್ತಾ ಶರೀರಾನುಸಾರವಾಗಿದ್ದೀರಿ. ಮೊದಲೇನು ಒಂದ್ ಸಣ್ಣ ಪಾಪವನ್ನ ನೀವು ಎಷ್ಟು ಅಸಹಿಸ್ಕೊಳ್ತಾ ಇದ್ರಿ, ಅವಾಗೇನು ಎಷ್ಟು ಕೇರ್ ತೆಗೆದುಕೊಂಡ್ರಿ ನಿನ್ ಮೇಲೆ. ಅಯ್ಯೋ, ನಾನು ಈ ವಾರ ಚರ್ಚ್ಗೆ ಹೋಗ್ಲಿಲ್ಲ ಅಂತ ಹೇಳಿ ಇವಾಗ ನೀನ್ 20 ವರ್ಷ ಆದ್ಮೇಲೆ ವಾರ ಚರ್ಚನ ನೀನು ಲೆಕ್ಕದಂಗ್ ಬಿಟ್ಟು ಹೋಗ್ತಾ ಇದೀನಿ. ಆತ್ಮೀಯರಿಗೆ ಅಸಲು ಗೌರವ ಕೊಡ್ತಿಲ್ಲ ನೀನು. ಅವ ಸೇವಕಂದ್ರೆ ಎಷ್ಟು ಭಯ ಇತ್ತು ನಿನಗೆ. ಇವತ್ತು ಬಹಳ ಜನರು ಸೇವಕರಿಗೆ ಭಯ ಪಡಕ್ಕಿಲ್ಲ, ದೇವರಿಗೆ ಭಯ ಪಡಕ್ಕಿಲ್ಲ. ಇವತ್ತು ಬಹಳ ಜನ ನಾನು ಸೇವಕರಿಗೆ ಭಯ ಪಡಕ್ಕಿಲ್ಲ, ಅದೇ ದೊಡ್ಡದಂತ ಹೇಳ್ತಾರ. ದೇವರ ಮಕ್ಕಳೇ, ದೇವರಿಗೂ ದೇವ ಸೇವಕರಿಗೆ ಭಯ ಪಡ್ತಿದ್ರೆ ನಿನ್ನಲ್ಲಿ ಏನ್ ಬರಕ್ಕಿಲ್ಲ ಗೊತ್ತಾ? ಆಕೆ ಗೊತ್ತದ ಯಾವತ್ತ ಹೋದ್ರ ಎಷ್ಟು ಜನ ದೇವರಿಗೆ ಭಯ ಪಡ್ತೀರಿ? ಎತ್ತಕ ನಾವು ಹೋಗ್ಬೇಡ್ರಿ, ಇವಾಗ ಎತ್ತತ್ತೀರಿ. ಎಷ್ಟು ಜನ ಸೇವಕರಿಗೆ ಭಯ ಪಡ್ತೀರಿ? ಬಹಳ ಜನ ದೇವರಂದ್ರೆ ಭಯ ಇಲ್ಲ, ಸೇವಕರಂದ್ರೆ ಭಯ ಇಲ್ಲ, ಚರ್ಚ್ ಅಂದ್ರೆ ಕೂಡ ಭಯ ಇಲ್ಲ. ಚರ್ಚನಾಗಿ ಕೆಲವರು ಫೋನ್ ಮಾಡ್ತಿರ್ತಾರ, ಚರ್ಚನಾಗಿ ಕೆಲವರು ಮೊಬೈಲ್ ವಿಡಿಯೋ ಗೇಮ್ ಆಡ್ತಿರ್ತಾರ. ಆಡೋ, ಒಂದ್ಸರಿ ದೇವ್ರು ನೋಡ್ತಾನೆ ನಿನ್ನ. ಅಲ್ಲಲ್ಲಿಯ, ನೀನು ಪ್ರಾರಂಭದಲ್ಲಿ ಹೆಂಗ್ ಚೆನ್ನಾಗಿದ್ದೆ? ನಿನ್ ಪ್ರಾರಂಭದಲ್ಲಿ ಕೈ ಬೈಬಲ್ ಇರ್ತಿತ್ತು, ನಿನ್ ಪ್ರಾರಂಭದಲ್ಲಿ ಆರು ಪುಸ್ತಕ ಇರ್ತಿತ್ತು, ನಿನ್ ಪ್ರಾರಂಭದಲ್ಲಿ ಚರ್ಚ್ ಒಳಗೆ ಬಂದು ಕೂಡ್ತಾ ಇದ್ದೆ, ನಿನ್ ಪ್ರಾರಂಭದಲ್ಲಿ ಭಯಭಕ್ತಿ ಇದ್ದೆ, ನಿನ್ ಪ್ರಾರಂಭದಲ್ಲಿ ದೇವ ಸೇವಕರು ಕಂಡ್ರೆ ಪ್ರೈಜ್ ಇರ್ತಿದ್ದೆ. ಸೇವಕರು ಬಂದ್ರೆ ಸಾಕು, ಚಾಪೆ ಆಸೆ ಏನೋ ಒಂದು ಬಂದು ಕುಂದಿಸಿದೆ, ಸೇವಕರದ್ದು ಮಾತಾಡ್ತಾ ಇದ್ದೆ. ಅವಲುಯ್ಯ, ಈಗ ಸೇವಕರು ಬಂದ್ರೆ ಮೂಗು ತಿರ್ಸ್ಕೊಂಡ್ ಹೋಗೋದು. ಬರ್ಲ್ಬಿಡು ಸೇವಕರು, ಅವ್ರ ಮನೆಗೆ ಬಂದನ ಮನೆ ಬರ್ಲಿ, ನಮ್ಮ ಮನೆ ಬರ್ತಾನ ನೋಡಿದನ್ ಪರೀಕ್ಷೆ ಮಾಡ. ನೀವು ಸೇವಕರನ್ನೇ ಪರೀಕ್ಷೆ ಮಾಡೋಷ್ಟು ಬೆಳೆಯಕ್ ಹೋಗ್ಬೇಡಮ್ಮ. ಅಲ್ಲಲ್ಲಿಯ, ನಿನ್ನನ್ನೇ ಪರೀಕ್ಷೆ ಮಾಡೋ ಸೇವಕರನ್ನ ನೀನೇ ಪರೀಕ್ಷೆ ಮಾಡಕ್ ಹೋಗ್ಬೇಡ. ಇವಾಗ ನಾವು ದೇವ್ರು ನಮ್ಮನ್ನು ಪರೀಕ್ಷೆ ಮಾಡ್ಬೇಕ, ನಾವು ದೇವ್ರ ಪರೀಕ್ಷೆ ಮಾಡ್ಬೇಕು ಹೇಳ್ರಿ. ನಾವು ಭೂಲೋಕದಲ್ಲೇ ನಮ್ಮನ್ನು ಪರೀಕ್ಷೆ ಮಾಡ್ಬೇಕು. ದೇವ, ನಿನ್ನ ನಾನು ಪರೀಕ್ಷೆ ಮಾಡ್ತೀನಿ, ನಿನ್ನ ಪರೀಕ್ಷೆ ಮಾಡ್ತೀನಿ, ನೀನು ಕೊಟ್ರೆ ಒಳ್ಳೆಯವಂದಾಗ, ಕೊಡದ್ರೆ ಕೆಟ್ಟವಿದ್ದಂಗ ಅಂದ್ರೆ ದೇವರಂತ ನಿನ್ನಂತ 100 ನಡೆ ಅಂತಾನೆ. ಅಲ್ಲಲ್ಲಿಯ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ ಮಕ್ಕಳೇ, ನೀವು ಆತ್ಮಾನುಸಾರವಾಗಿ ಪ್ರಾರಂಭಿಸಿ. ನೀವು ಆತ್ಮಾನುಸಾರವಾಗಿ ಪ್ರಾರಂಭಿಸಲ ಸಲುವಾಗಿ ದೀಕ್ಷೆ ತಗೊಂಡ್ರಿ, ನೀವು ದೀಕ್ಷೆ ತಾಂಬರಲ್ಲ ನೀವು. ಅಲ್ಲಲ್ಲಿಯ, ನೀವು ಆತ್ಮಾನುಸಾರವಾಗಿ ಬಂದು ದೇವರ ವಾಕ್ಯ ಕೇಳಿ ಒಳಗಾಗಿ ನೀವು ಕ್ರೈಸ್ತವರಾಗಿದ್ದೀರಿ. ಇವಾಗ ಏನಾಗಿದೆ? ಬರ್ತಾ ಬರ್ತಾ ನೀವು ಏನಾಗಿರಿ? ಇವಾಗ ಶರೀರಾನುಸಾರವಾಗಿ ಸಿದ್ಧಿಗೆ ಬರಬೇಕೆಂದಿದ್ದೀರಾ. ಬುದ್ಧಿ ಇಲ್ಲದ ಗಲತಿಯರೇ, ನೀವು ಇಷ್ಟು ಕಷ್ಟಪಟ್ಟ, ನೀವು ಇಷ್ಟು ಪ್ರಯಾಸ ಪಟ್ಟಿದ್ದು ವ್ಯರ್ಥವೋ ಅಂತ ಹೇಳಿ ಪೌಲ ಏನ್ ಹೇಳ್ತಾನೆ ಗೊತ್ತಾ? ವ್ಯರ್ಥವೇ ಅಂತ ಹೇಳ್ತಾನೆ. ದೇವರ ಮಗವೇ, ಅಮ್ಮ, ಇಷ್ಟು ವರ್ಷ ನೀನು ಚರ್ಚಿಗೆ ಬಂದು, ಇಷ್ಟು ವರ್ಷ ನೀನು ಪ್ರಾರ್ಥನೆ ಮಾಡಿ, ಇಷ್ಟು ವರ್ಷ ನೀನು ಆತ್ಮಿಕವಾಗಿ ನಡೆದು ಒಂದೇ ನೀನು ತಪ್ಪಾಗಿ ನರಕಕ್ಕೆ ಹೋದ್ರೆ ಇಷ್ಟೆಲ್ಲ ಮಾಡಿದ್ ವ್ಯರ್ಥ ಹಾಕಲ್ಲ. ಪರಲೋಕ ರಾಜ್ಯ ಕಳ್ಕೊಬೇಡ. ಪಕ್ಕದವ್ರಿಗೆ ಪರಲೋಕ ರಾಜ್ಯವನ್ನು ಕಳ್ಕೊಳ್ಬೇಡ. ಅಲ್ಲಲ್ಲಿಯ, ನೀನ್ ದೀಕ್ಷಾಸನ ಹಾಕಿ ತಗೊಂಡಿ, ನೀನ್ ಪರಲೋಕ ರಾಜ್ಯಕ್ಕೋಸ್ಕರ ತಗೊಂಡಿ, ನೀನ್ ಕರ್ತನ ಭೋಜನ ಹಾಕಿ ತೆಗೆದುಕೊಳ್ತಿ, ದೇವ್ರಿಗಾಗಿ ತೆಗೆದುಕೊಳ್ತಿ, ನೀನ್ ಎಲ್ಲ ದೇವ್ರಿಗಾಗಿ ಮಾಡಿ ಕೊನೆಯದಾಗಿ ನೀನ್ ಬರ್ತಾ 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 ಆತ್ಮಿಕತೆಯಲ್ಲಿ ಇರಬೇಕು ದೇವರ ಮಕ್ಕಳೇ. ಅಲ್ಲೇಲುಯ್ಯ, ನೀನು ಆತ್ಮಿಕವಾಗಿರ್ಬೇಕು. ದೇವ್ರ ಮಕ್ಕಳೇ, ನಮ್ಮ ಸ್ಥಾನ ಎಂತದ್ ಗೊತ್ತಾ? ಕೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ನನ್ನ ಸ್ಥಾನ ಎಂತದ್ ಗೊತ್ತಂತ ಕೇಳ್ರಿ. ಹೇಳ್ರಿ ಪಕ್ಕದಲ್ಲಿ ಹೇಳ್ರಿ, ನನ್ನ ಸ್ಥಾನ ಎಂತದ್ ಗೊತ್ತಾ ಅಂದ್ರೆ
ಎಂಥದ್ದು ಹೇಳ್ರಿ ಇವಾಗ ನೀವೇ ಹೇಳ್ರಿ ಹೇಳ್ರಮ್ಮ. ಇವಾಗ ನಿಮ್ಮ ಸ್ಥಾನ ಎಂಥದ್ದು ಹೇಳ್ರಿ? ನಿಮ್ಮ ಸ್ಥಾನ ಎಂಥದ್ದು ಹೇಳ್ರಿ? ಬೈಬಲ್ ವಾಕ್ಯ ಯಾವತ್ತನ್ನು ಓದಿರಿ, ಆ ವಾಕ್ಯ ತೆಗಿರಿ. APSC ಬರ್ದಪ್ಪ ತೆಗಿ, ಬೈಬಲ್ ತೆಗಿರಿ. APSC ಬರ್ದಪ್ಪ ತೆಗಿ. ಇಂಥ ಸ್ಥಾನದಲ್ಲಿ ಇದ್ದೀವಿ ದೇವ್ರ ಮಕ್ಕಳು. ನಾವು ಸಾಮಾನ್ಯ ಅಲ್ಲ. ನಾವು 6ನೇ ವಚನ ಯಾರಾದ್ರೂ ಓದ್ರಿ ದೇವ್ರ ಮಕ್ಕಳು. ಕ್ರಿಸ್ತ ಯೇಸುವಿನಲ್ಲಿ ನಮಗೆ, APSC 2:6 ಸಿಕ್ತಾ? ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ಇವತ್ತಲ್ಲ, ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ, ಯಾರಲ್ಲಿರುವ? ಕ್ರಿಸ್ತ ಯೇಸುವಿನಲ್ಲಿರ್ಬೇಕು ನಾವು, ಲೋಕದಲ್ಲೆಲ್ಲ, ಪಾಪದಲ್ಲೆಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ, ಅಂದ್ರೆ ಯೇಸು ಕ್ರಿಸ್ತನು ತಿರುಗಿ ಎದ್ದು ನೋಡು ಸಮಾಜದಿಂದ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ದೇವ್ರ ಮಕ್ಕಳು ನಮ್ಮ ಸ್ಥಾನ ಹೆಂಗೆ ಗೊತ್ತಾ? ಯೇಸುವಿನಲ್ಲಿ ಪರಲೋಕದಲ್ಲಿ ನಾವು ಕೂತವರಾಗಿದ್ದೇವೆ ಅಂತ ಸ್ಥಾನ. ಅದೇ ನಕ್ಷತ್ರ, ಅದೇ ಆಕಾಶದ ನಕ್ಷತ್ರ. ಅಂತ ಸ್ಥಾನದಲ್ಲಿ ಇರುವಂತವನ್ನು ಕೂಡ ಸೈತನ್ ಏನ್ ಮಾಡ್ತಾನಂತೆ? ತನ್ನ ಬಾಳದಿಂದ ಆಕಾಶದಲ್ಲಿ ನಕ್ಷತ್ರಗಳಂತ ಹೊಳಿತಿರುವಂತ 1/3 ಭಾಗವನ್ನ ಎಳೆದು ಭೂಮಿಗೆ ಬಿಸಾಕ್ತಾರೆ. ಯಾಕೆ? ಅವರಿಗೆ ಪ್ರಾರ್ಥನೆ ಇಲ್ಲ, ಅವರಿಗೆ ಭಕ್ತಿ ಇಲ್ಲ, ಅವರಿಗೆ ಭಯ ಇಲ್ಲ. ಅವ್ರಿಗೆ ಏನಂತೆ? ಭಯ ಇಲ್ಲಂತೆ. ನೋಡ್ರಿ, ಇನ್ನೊಂದು ವಾಕ್ಯ ಓದಿ ಬಗ್ಗೆ ಮುಗಿಸುವಂತ ತೆಗಿರ್ತೀರ ಮಕ್ಕಳ. ಕೀರ್ತನೆ 19ನೇ ಅಧ್ಯಾಯ 9ನೇ ವಚನ ಓದ್ರಿ, ಓದೋಣ. ಯೆಹೋವನ ಭಯ ನೋಡ್ದ, ಪರಿಶುದ್ಧವಾಗಿದೆ. ಅದು ಶಾಶ್ವತವಾದದ್ದು. ನೋಡ್ರಿ, ಏಸೇಪನಲ್ಲಿ ನಾವು ದೇವರ ಭಯ ನೋಡ್ತೀವಿ. ಅಮ್ಮ, ಏಸೇಪನಲ್ಲಿ ಏನ್ ನೋಡ್ತೀವಿ ನಾವು? ಮಾತಾಡ್ರಿ ಬ್ರದರ್ಸ್, ವಾಕ್ಯ ಓದಕ್ಕೆ ದಿನ ವಾಕ್ಯ ಕೇಳ್ತಾರಲ್ಲ. ಏಸೇಪನಲ್ಲಿ ಎಷ್ಟನೇ ವಯಸ್ಸಿನಲ್ಲಿ ಭಯ ನೋಡ್ತೀವಿ ಗೊತ್ತಾ? ಅವ್ರು ಸಣ್ಣ ವಯಸ್ಸಲ್ಲಿ ಭಯ ಇರ್ಬೋದು. ಪರಿಶುದ್ಧಾತ್ಮ ದೇವರು ಹೇಳ್ತಾರೆ 17 ವರ್ಷದಲ್ಲಿ ನಮಗೆ ಪರಿಚಯ ಮಾಡ್ತಾನೆ ಪರಿಶುದ್ಧಾತ್ಮನ. ಅಲ್ಲಲ್ಲ, 17ನೇ ವಯಸ್ಸಿನಿಂದ 110ನೇ ವಯಸ್ಸಿನವರೆಗೆ ಯೆಹೋವನ ಭಯ ಆತನಲ್ಲಿ ನಾವು ಕಾಣುತ್ತೇವೆ. ಅಲ್ಲಲ್ಲಯ್ಯ, ನೋಡ್ರಿ, ಏನೋ ಬಿಡಪ್ಪ ಅನ್ಬೋದಪ್ಪ. ಅಷ್ಟೇ, ಅವನು ಏನಿದ್ದಾಗ ಭಯಪಟ್ಟನ, ಎಲ್ಲ ಇದ್ದಾಗ ಭಯಪಟ್ಟನ, ಎಲ್ಲ ಇದ್ದಾಗ ನೋಡೋಣ ಏನಂತ ಹೇಳ್ತಾನೆ ನೋಡ್ರಿ. ಆದಿಕಾಂಡ 42ನೇ ಅಧ್ಯಾಯ 18 ವಚನ ಓದ್ರಿ. ಬೇಗ ದೇವ್ರ ಮಕ್ಕಳು ಓದ್ರಿ. ಓದೋಣ. ಓದ್ರಿ. ಆದಿಕಾಂಡ 42:18 ಇಂಪಾರ್ಟೆಂಟ್ ವಾಕ್ಯಗಳು ಇವೆಲ್ಲ. ಏನಪ್ಪಾ? 3ನೇ ದಿನದಲ್ಲಿ ಅವರನ್ನು ಕರೆಸಿ, ಇಲ್ಲಿ ಏನಾಗಿದೆ ನೋಡ್ರಿ ತನು. ಅಲ್ಲ, ಇಲ್ಲಿ ಏನಾಗಿದೆ ಈತನು? ಇದು ಆಲ್ರೆಡಿ ತನ್ನ ಅಧಿಕಾರ ಏನು? ಆ ದೇಶಕ್ಕೆ ಪ್ರಧಾನಮಂತ್ರಿ. ಇವ ನಮ್ಮ ಮೋದಿ ಸಾರ್ ಹೋದಾರಲ್ಲ, ಅಂತ ಅಧಿಕಾರ. ಅಂತ ಅಧಿಕಾರದಲ್ಲಿರುವಂತ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾ? ನಾನು ದೇವರಿಗೆ ಭಯಪಡುವವನು. ಇವತ್ತು ದೇವರ ಮಕ್ಕಳೇ, ಇವತ್ತು ನಮ್ಮ ನಾಯಕರಾಗ್ಲಿ, ನಮ್ಮ ಲೀಡರ್ಗಳಾಗ್ಲಿ ಇಂಥ ಮಾತು ಹೇಳಿದ್ರೆ ನಮ್ಗೆ ಎಷ್ಟು ಸ್ವಂತ ಸಾಧ್ಯ ಹೇಳ್ರಿ? ಹಲೋ, ಇವತ್ತು ನಿಮ್ ಚರ್ಚನಾಗಿ ವಿಶ್ವಾಸ ಕೂಡ ನಾವು ದೇವರಿಗೆ ಭಯಪಡುವರು, ಸೇವಕರಿಗೆ ಭಯಪಡುವರು ಅಂತ ಹೇಳಿದ್ಗಿನ ನಮ್ಮ ಸಭೆ ಹೆಂಗಿರುತ್ತೆ ಹೇಳ್ರಿ? ಅಲ್ಲಯ್ಯ, ನೋಡ್ದ, ದೇವರ ಭಯ ಪರಿಶುದ್ಧವಾದದ್ದು. ದೇವರ ಮಕ್ಕಳು ಪರಿಶುದ್ಧರು ಮಾತ್ರ ದೇವರಿಗೂ ದೇವ ಸೇವಕರಿಗೆ ಭಯಪಡ್ತಾರೆ. ನಾನು ಯಾಕೆ ಮೊಣಕಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಗೊತ್ತಾ? ಮೊಣಕಾಲಿ ನೀನು ಊರತ್ಲೆ ನನ್ನ ಪ್ರಾರ್ಥನೆ ಪರಲೋಕದಲ್ಲಿ ಅಲ್ಲಿ ರೆಡಿ ಆಗಿರ್ತದೆ. ನಾನು ನಿನ್ನೆ ನಮ್ಮ ಸೊಸೆ ಸಾವಿತ್ರ ಮನೆಗೆ ಒಂದು ವಾಕ್ಯ ಹೇಳಿದೆ. ಎರಡನೇ ಪೂರ್ವಕಾರ ವೃತ್ತಾಂತ 6ನೇ-13ನೇ ವಚನದಲ್ಲಿ ಸೊಲೊಮೋನನು ರಾಜನ ಮಗನು ರಾಜನಾಗಿದ್ದಾಗಲೂ ಕೂಡ ಮೊಣಕಾಲೂರಿ ಕೈಗಳೆತ್ತಿ ಪ್ರಾರ್ಥನೆ ಮಾಡಿದ್ರೆ, ಆತನ ಪ್ರಾರ್ಥನೆ ಮಾಡಿ ಮುಗಿಸಿದಾಗ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ. ಆತನ ಪ್ರಾರ್ಥನೆ ಮುಗಿಸಿದಾಗ ಪರಲೋಕದಿಂದ, ಅಂದ್ರೆ ಆಕಾಶದಿಂದ, ಪರಲೋಕದಿಂದ ಬೆಂಕಿ ಬಂದು ದೇವರ ಮಂದಿರದೊಳಗೆ ಬಂತಂತ. ದೇವರ ಮಕ್ಕಳೇ, ಅವಾಗ ಯಾಜಕರು ಆ ಒಳಗಡೆ ಪ್ರವೇಶ ಮಾಡಕ್ಕೂ ಆಗ್ಲದೆ. ಯಾಕೆ ಗೊತ್ತಾ? ಆ ಪ್ರಸನ್ನ ತಂಗ ತುಂಬಿರ್ತದೆ ದೇವರ ಮಕ್ಕಳೇ. ಆಮೇಲೆ ಅಂದ್ರೆ ನಾವು ಕೂಡ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ದೆವ್ವಗಳು ನಮ್ಮೊಳಗೆ, ಮಾಟಮಂತ್ರ ಶಕ್ತಿಗಳು, ದುಷ್ಟ ಕಾರ್ಯಗಳು ನಮ್ಮೊಳಗೆ ಒಳಗಡೆ ಬರಕ್ಕಾಗಲ್ಲ ದೇವರ ಮಕ್ಕಳೇ. ಒಂದ್ಸಾರಿ ಒಬ್ಬ ಏಸ್ವಾಮಿ ನಂಬ್ಕೊಂಡ ನನ್ನ ಕರ್ಲು, ಫಾಸ್ಟ್ ನನ್ನ ಮಗ ದೇವರದ ಬಾ ಅಂತ ಹೋಗಿ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡ್ತಿರ್ಲಿಕ್ಕೆ ನಾನು ಪ್ರಾರ್ಥನೆ ಮಾಡಿದೆ, ಯೇಸುವಿನ ನಾಮದಲ್ಲಿ ಸೈತನ ಹೋಗಂತ ಹೇಳುವಾಗ ಒಬ್ಬ ಸುಮ್ಕಿರ್ಬೇಕಲ್ಲ. ಒಂದು ವಾಕ್ಯ ಹಂಗ ಬೈಬಲ್ ನನಗೆ ಅರ್ಧ ಬಿಡ್ಲಿಲ್ಲ. ಅಮ್ಮ, ಬೈಬಲ್ ಯಾವತ್ತಾನ ಅರ್ದಿರ? ಬೈಬಲ್ ಅರ್ದು ಅವ್ನ್ ಜೋಬೆಗೆ ಇಡ್ತಾಳ. ಯಾಕೆ ಹಂಗ ಮಾಡ್ತೀವಿ? ಬೈಬಲ್ ಅಲ್ಲಪ್ಪ ಅಷ್ಟೇ, ಇವನ್ ಜೋಬೆಗಿದ್ರೆ ಇರ್ತದೆ. ಅಕ್ಕ, ಬೈಬಲ್ ಜೋಬೆಗಿರೋದಲ್ಲ, ಈ ಬೈಬಲ್ ವಾಕ್ಯ ಇವ್ನು ಕೇಳ್ಬೇಕು, ಇವ್ನು ಹೃದಯದಾಗಿರ್ಬೇಕು. ಅಲ್ಲಲ್ಲಯ್ಯ, ಅಲ್ಲೇಲಯ್ಯ.
ಅಮ್ಮ ಯೇಸು ಸ್ವಾಮಿ ಇದ್ರು ಕೂಡ ಸೈತನ ಒಳಗಡೆ ತೂರೇನ ಅಂತ ಐತೆ ಇಸ್ಕೂರು ಯೇಸು ಸ್ವಾಮಿ ಬಗ್ಲಾಗಿದ್ರು ಕೂಡ ಒಳಗಡೆ ಪ್ರವೇಶ ಮಾಡಿನಂತೈತೆ. ಅರ್ಥ ಏನ್ ಗೊತ್ತಾ? ಯೇಸು ಸ್ವಾಮಿ ಹೊರಗಡೆ ಯೇಸು ಸ್ವಾಮಿ ಒಳಗಿಲ್ಲ. ಅದೇ ಯೇಸು ಸ್ವಾಮಿ ಒಳಗಿದ್ರೆ ಸೈತನಲ್ಲಿ ದೆವ್ವಗಳಾಗಲಿ ಒಳಗಡೆ ಬರುವುದಕ್ಕೆ ಅವಕಾಶವಿಲ್ಲ. ಅಲ್ಲಿ ತೇಜಸ್ಸು ಮಂದಿರದಲ್ಲಿ ತುಂಬಿಕೊಂಡಾಗ ಮುಗಿಸ್ಬಿಟ್ಟು ಟೈಮ್ ಆಗುತ್ತೆ. ತೇಜಸ್ಸು ಮಂದಿರ ತುಂಬಿಕೊಂಡಾಗ ಯಾಜಕರು ಕೂಡ ಒಳಗಡೆ ಪ್ರವೇಶ ಮಾಡಕ್ ಆಗ್ತಾ ಇಲ್ಲ. ಅಷ್ಟು ಪ್ರಸನ್ನತೆ ಹಂಗಿರ್ಬೇಕು ದೇವ್ರ ಮಕ್ಕಳೇ. ಹಲ್ಲೆಲೂಯ. ನಾವೆಲ್ಲ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ನಮ್ಮೊಳಗೆ, ನಮ್ಮ ಮನೆಯೊಳಗೆ, ನಮ್ಮ ಶರೀರೊಳಗೆ, ನಮ್ಮ ಮನೆಯೊಳಗೆ ಯಾವ ದುಷ್ಟ ಶಕ್ತಿ ಕೂಡ ಪ್ರವೇಶ ಮಾಡಲಾರ್ದಾಗೆ ಆ ಪ್ರಸನ್ನ ತುಂಬಿರಬೇಕು. ಆಮೆನ್. ಹಲ್ಲೆಲೂಯ. ಅದು ಬಿಟ್ಟು ನಮ್ಮನೆಗೆ ಮಾಟ ಮಂತ್ರ ಮಾಡ್ಯಾರ, ನಮ್ಮನೆಗೆ ಮಾಡ್ಯಾರ, ನಿಮ್ಮನೆಗೆ ಹೋಗಿಲ್ಲ ಒಳಗ್ ಬಂದು ಕಾರ್ಯ ಮಾಡಕ್ ಆಗಲ್ಲ. ನಿನ್ನ ಮನೆಯೊಳಗೆ ತೇಜಸ್ ಇರುತ್ತದೆ. ನಿಮ್ಮ ಮನೆಯೊಳಗೆ ಸೇವಕರು ಬರ್ತಿರ್ತಾರೆ. ಹಾಗಾಗಿ ಹಲ್ಲೆಲೂಯ, ಅಲ್ಲಿ ಯೇಸುವಿನ ರಕ್ತವಿರುತ್ತದೆ. ಆಮೆನ್. ನಿನ್ನ ಮನೆಯಲ್ಲಿ ವಾಕ್ಯವಿರುತ್ತದೆ. ವಾರಕ್ಕೊಂದ್ಸರಿ ತೆಗಿತೀವಿ ವಾಕ್ಯ, ಬೈಬಲ್ ವಾಕ್ಯ. ದೇವರ ಮಕ್ಕಳೇ, ಪ್ರತಿದಿನ ವಾಕ್ಯ ಧ್ಯಾನ ಮಾಡಿ, ವಾಕ್ಯ ಬರೀ ಕೈಲಿದ್ರಲ್ಲ ದೇವ್ರ ಮಕ್ಕಳೇ, ವಾಕ್ಯವು ನಮ್ಮ ಹೃದಯದಲ್ಲಿರಬೇಕು. ಆಮೇಲೆ ಹಿಂಗಿದ್ರೆ ತೇಜಸ್ಸು ಬಲವಾಗಿ ತುಂಬಲ್ಪಡ್ತದೆ. ತೇಜಸ್ ಏನಂತ ಹೇಳ್ರಿ, ಒಂದ್ಸಾರಿ ನಮ್ಮ ಬಾಬುಂದರದಲ್ಲಿ ಒಬ್ಬ ರಾಮ ಹೆಂಡತಿಗೆ ಒಂದ್ಸರಿ ದೆವ್ವ ಹಿಡಿದಾಗ ರಾಮು ತಂದೆ ತಾಯಿನ ಎಲ್ಲರೂ ಮೂರನ್ನ ಹಚ್ಚಿ ಬಾರಿಸದಂತ ಪಟ 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 ಏಕ್ ಮಾರ್ ದೋ ತುಕಡ ತುಕಡ ಕರ್ತೆ. ಹಲ್ಲೆಲೂಯ. ಅವ ನನಗೆ ಹೇಳಿದ್ರು, ನಾನು ಹೋಗ್ತಿರುವಾಗ ಮೊಮ್ಮು ಹೋಟ್ಲ ದಾಟಿನ ಸ್ವಲ್ಪ ಇನ್ನು ಹೋಗ್ತಿರುವಾಗ ಅಯ್ಯಮ್ಮ ಹೇಳಿದಂತೆ, ಆ ದೇವ್ ಹೇಳಿದಂತೆ, ಬೆಂಕಿ ಬರ್ತದೆ, ನಾನು ನಿಂತ್ಕೊಳಕ್ ಆಗಲ್ಲ, ತಗ ಕೂದಲು ಇದೇ ಸಾಕ್ಷಿ ಅಂತ ಬಿತ್ತೋಗ್ಬಿಡ್ತದೆ. ಹಲ್ಲೆಲೂಯ. ತೇಜಸ್ಸು ಬಂದ್ರೆ, ಆ ಪ್ರಸನ್ನತೆ ಬಂದ್ರೆ ಯಾವ ಶಕ್ತಿಗಳು ನಿಮ್ಮ ಮುಂದೆ ನಿಂತುಕೊಳ್ಳಕ್ ಆಗಲ್ಲ. ಅದಕ್ಕೆ ಹೇಳ್ತಾನೆ, ನಾವು ಈ ಭೂಮಿಯ ಸಭೆಯನ್ನು ಕರೆದ ಅದು ಪಾತಾಳದ ಬಲವು, ಅದನ್ನು ಸೋಲಿಸಲಾರದು. ಆಮೇಲೆ ಇಂಥ ವಾಕ್ಯಗಳನ್ನ ನೀವು ಕೇಳಿ ತೇಜಸ್ಸು ಅಭಿಷೇಕ ಬಲವು ತುಂಬಿಕೊಳ್ಳಿರಿ. ಆಮೇಲೆ ಹಲ್ಲೆಲೂಯ. ಅದಕ್ಕೋಸ್ಕರ ಅವ್ರನ್ನ ಎಳೆದು ಭೂಮಿ ಹಾಕಿದನು. ನಿಮ್ಮನ್ನು ಭೂಮಿ ಹಾಕ್ಬಾರ್ದು ಅಂದ್ರೆ ನಮ್ಮನ್ನ ಸೈತನ್ ಮುಟ್ಟಕ್ಕಾಗಲ್ಲ. ನಾವು ಅವಕಾಶ ಕೊಟ್ರೆ, ಅಮ್ಮ ಪ್ರಾರ್ಥನೆ ಕಡಿಮೆ ಮಾಡಿಕೊಂಡ್ರೆ ಮುಡ್ತಾನ, ಪರಿಶುದ್ಧರಿದ್ರೆ ಮುಡ್ತಾನ, ವಿಶ್ವಾಸದ್ರೆ ಮುಡ್ತಾನ, ಚರ್ಚಿಗೆ ಬರ್ದಂಗಿದ್ರೆ ಮುಡ್ತಾನ, ಆತ್ಮಿಕವಾಗಿ ಬಲವು ಕೊಡಿದ್ರೆ ಮುಡ್ತಾನ. ಹಲ್ಲೆಲೂಯ. ಫಸ್ಟ್ ನಿಮ್ಗೆ ಆಲೋಚನೆ ಕೊಡ್ತಾನೆ, ಕೇಳ್ರಿ ಮುಟ್ಟಕಲ್ಲ, ಫಸ್ಟ್ ನಿಮ್ಗೆ ಆಲೋಚನೆ ಕೊಡ್ತಾನೆ. ಆಲೋಚನೆಗೆ ಒಳಗಾದ್ರೆ ಸೈತನ್ ನಿಮ್ಮನ್ನ ಎಳ್ಕೊಂಡು ಬಿಸಾಕ್ತಾನೆ. ಅಂದ್ರೆ ಇವ್ರು ಏನ್ ಗೊತ್ತಾ, ಆಕಾಶದಿಂದ ಬಿದ್ದವರಿಗೆ ಇವರಿಗೆ ಏನ್ ಗೊತ್ತಾ, ಪರಲೋಕ ಇಲ್ಲ ದೇವ್ರ ಮಕ್ಕಳೇ. ಹಲ್ಲೆಲೂಯ. ಈಗ ಚೆಕ್ ಮಾಡ್ರಿ, ವಿಶ್ವಾಸ ಕಡಿಮೆ ಇದ್ದ ಬಲ ಹೊಂದಿಕೊ, ಅಭಿಷೇಕ ಕಡಿಮೆ ಇದ್ದ ಬಲ ಹೊಂದಿಕೊ, ಕೃಪೆ ಇಲ್ಲ ಹೊಂದಿಕೊ, ವಾಕ್ಯವಿಲ್ಲ ಹೆಚ್ಚಾಗಿ ವಾಕ್ಯ ಕೇಳು, ಪ್ರಾರ್ಥನೆ ಜೀವಿತಿಲ್ಲ ಹೆಚ್ಚಾಗಿ ಪ್ರಾರ್ಥನೆ, ಇಷ್ಟೇ ಮಾಡ್ಕೊಂಡು ಮುಂದಕ್ಕೆ ಹೋಗು, ನೀನು ಬಲ ಹೊಂದುತ್ತಿ. ಆಮೇಲೆ ದೇವರ ಕೃಪೆ ನಿಮ್ಮ ಮೇಲೆ ಧಾರಾಳವಾಗಿರಲಿ. ಹಲ್ಲೆಲೂಯ. ದೇವರು ನಿಮ್ಮೆಲ್ಲರನ್ನ ಈ ಬಂಗಾರ ವಾಕ್ಯವನ್ನು ಕೇಳಿದ ಬಂಗಾರದಂತ ನಿಮಗಳಿಗೆ, ಬಂಗಾರದಂತ ಮನುಷ್ಯರಿಗೆ ಬಂಗಾರದಂತ ಆಶೀರ್ವಾದಗಳು ಬರಲಿ. ಎಲ್ಲ